ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, KPSC ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಅತಿ ಮುಖ್ಯವಾದ ಕರೆಂಟ್ ಅಫೇರ್ಸನ್ನು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀವಿ. ಐ ಹೋಪ್ ಯು ಆಲ್ ಆರ್ ಎಂಜಾಯಿಂಗ್ ದ ಸೆಷನ್ಸ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಇಫ್ ಯು ಫೀಲ್ ಇಟ್ಸ್ ಯೂಸ್ಫುಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕರೆಂಟ್ ಅಫೇರ್ಸ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ವಿತ್ ಟುಡೇಸ್ ಕರೆಂಟ್ ಅಫೇರ್ಸ್ ಡಿಸ್ಕಷನ್. ಓಕೆ, ನಾನು ಆಲ್ರೆಡಿ ಲಿಸ್ಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು ನೀವು. ವಿಸ್ತೃತ ನಿರ್ಮಾಪಕ ಜವಾಬ್ದಾರಿ, ದಟ್ ಈಸ್ EPR, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಏನು ಹೇಳ್ತೀವಿ. ಈ ಥರ ಸಾಕಷ್ಟು ಪಾಯಿಂಟ್ಗಳು ಇಲ್ಲಿ ಕೇವಲ ಲಿಸ್ಟ್ ಮಾಡಿರುವಂತಲ್ಲ, ಇನ್ನೂ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿವೆ, ಸಾಕಷ್ಟು ಕವರ್ ಮಾಡಿದ್ವಿ. ಐ ಹೋಪ್ ಯು ಆರ್ ಗೋಯಿಂಗ್ ಟು ಟೇಕ್ ಅ ಯೂಸ್ ಆಫ್ ಇಟ್. ಓಕೆ, ಫಸ್ಟ್ ಪಾಯಿಂಟ್ ಎಕ್ಸ್ಪ್ಲೇಷನ್ ನೋಡೋದಾದರೆ ನೋಡ್ಬೋದು ನೀವು. ಫಸ್ಟಿಗೆ ಹಾಕಿದ್ದೀನಿ ನಾನು ನ್ಯಾಷನಲ್ ಯೂತ್ ಡೇ. ಓಕೆ, ಫಸ್ಟ್ ಆರ್ಟಿಕಲ್ ಏನಿದೆ ನ್ಯಾಷನಲ್ ಯೂತ್ ಡೇ, ಇವತ್ತು 12th ಜನವರಿಗೆ ಸೆಲೆಬ್ರೇಟ್ ಮಾಡುವಂಥದ್ದು. ಓಕೆ, ಯಾರ ನೆನಪಿಗೋಸ್ಕರ ಸೆಲೆಬ್ರೇಟ್ ಮಾಡ್ತೀವಿ? ಇದು ದಿಸ್ ಇಸ್ ದ ಆನ್ ದಿಸ್ ಡೇಟ್. ಓಕೆ, 1863 1863ರಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸ್ತಾರೆ. 12ನೇ ಜನವರಿ 1863ರಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸಿರುವಂಥದ್ದು. ಆ ಜನಿಸಿದ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ನ್ಯಾಷನಲ್ ಯೂತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ನ್ಯಾಷನಲ್ ಯೂತ್ ಡೇ ಆರಂಭವಾಗಿದ್ದು ಯಾವಾಗ? ವಿಚ್ ಇಸ್ ಸ್ಟಾರ್ಟೆಡ್ ಇನ್ ದ ಇಯರ್ ಆಫ್ 1985. 1985ರಲ್ಲಿ ಆರಂಭ ಆಗ್ತದೆ. ಬಟ್ ಇದು ಲಾಂಚ್ ಮಾಡಿರ್ತದೆ 1984ರಲ್ಲಿ. ಓಕೆ, ಇದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡು 1984ರಲ್ಲಿ, ಆದರೆ ಮೊದಲ ಬಾರಿಗೆ ಸೆಲೆಬ್ರೇಟ್ ಮಾಡಿರುವಂಥದ್ದು 1985ರಲ್ಲಿ. ಹೌದಾ, 1985ರಲ್ಲಿ ಆರಂಭ ಆಗಿರುವಂಥದ್ದು. ಹಾಗಾದರೆ ಈ 2022ರ ಈ ನ್ಯಾಷನಲ್ ಯೂತ್ಸ್ ಡೇನ ಥೀಮ್ ಏನು? ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ಆಲ್ ಇನ್ ದ ಮೈಂಡ್. ಇಟ್ಸ್ ಆಲ್ ಇನ್ ದ ಮೈಂಡ್. ಓಕೆ, ಇದು ನೋಡಿ, ಇಟ್ಸ್ ಆಲ್ ಇನ್ ದ ಮೈಂಡ್ ಅನ್ನೋದು ಈ ವರ್ಷದ ನ್ಯಾಷನಲ್ ಯೂತ್ ಡೇನ ಥೀಮ್ ಆಗಿರುವಂಥದ್ದು. ಥೀಮ್ ಅಂತ ಧ್ಯೇಯ ವಾಕ್ಯ ಅಂತ ಏನು ಕರಿತೀವಿ, ಅದು ಥೀಮ್ ಆಗಿರುವಂಥದ್ದು ನ್ಯಾಷನಲ್ ಯೂತ್ ಡೇ. ಓಕೆ, ಇಟ್ಸ್ ಆಲ್ ಇನ್ ದ ಮೈಂಡ್ ಅನ್ನೋದು ಈ ವರ್ಷದ ಥೀಮ್ ಆಗಿರುವಂಥದ್ದು. ಹೌದಾ, ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಇತ್ತೀಚೆಗೆ ಏನಾಗಿತ್ತು? ಇದು ಯಾವುದಕ್ಕೆ ಸಂಬಂಧಿಸಿರ್ತದೆ? ದಿಸ್ ಇಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಓಕೆ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿರುವಂಥ ಇದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆಗಿರುವಂಥದ್ದು. ಯಾಕೆ ಇದನ್ನು ತಂದಿರುವಂಥದ್ದು ಅಂತಂದರೆ, ಕಂಪ್ನೀಸ್, ಈಗ ಇಂಡಸ್ಟ್ರೀಸ್ ಆಗಿರ್ಬೋದು, ಕೆಲವೊಂದು ಪ್ರಾಡಕ್ಟ್ಸನ್ನು ರಿಲೀಸ್ ಮಾಡಿ ಅವು ರೆಸ್ಪಾನ್ಸಿಬಿಲಿಟಿನ ಯಾವುದು ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅಥವಾ ಇಂಡಸ್ಟ್ರೀಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ಪ್ರಾಡಕ್ಟನ್ನು ರಿಲೀಸ್ ಮಾಡಿದ ತಕ್ಷಣ ಅವು ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಮಾಡುವಂಥದ್ದು ಮತ್ತು ಗ್ರೀನ್ ಎಮಿಷನ್ ಗ್ಯಾಸಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾರಣ ಆಗುವಂಥದ್ದು. ಇಂಥವೆಲ್ಲ ಎನ್ವಿರಾನ್ಮೆಂಟಲ್ಲಿ ಹಾರ್ಮ್ ಪ್ರಾಡಕ್ಟ್ಸ್ ಯಾವ ಇಂಡಸ್ಟ್ರೀಸ್ ರಿಲೀಸ್ ಮಾಡ್ತಾವಲ್ಲ, ಅವಕ್ಕೆ ಇತ್ತೀಚೆಗೆ ಒಂದು ಡ್ರಾಫ್ಟನ್ನು ಕೇಂದ್ರೀಯ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಒಂದು ಡ್ರಾಫ್ಟನ್ನು ರಿಲೀಸ್ ಮಾಡಿರುವಂಥದ್ದು. ಇತ್ತೀಚೆಗೆ ಯಾವ ಪ್ರಾಡಕ್ಟ್ಗೆ ಸಂಬಂಧಿಸಿದಂತೆ ಈ ಡ್ರಾಫ್ಟನ್ನು ರಿಲೀಸ್ ಮಾಡಿದಿರ್ತಂದರೆ ದಿಸ್ ಇಸ್ ರಿಲೇಟೆಡ್ ಟು ಟೈರ್ಸ್. ಓಕೆ, ವೆಹಿಕಲ್ನ ಟೈರ್ಸ್ಗಳಿಗೆ ಸಂಬಂಧಿಸಿದಂತೆ ಆ ಕಂಪ್ನೀಸ್ಗಳಿಗೆ ಒಂದು ಡ್ರಾಫ್ಟನ್ನು ರಿಲೀಸ್ ಮಾಡಿರುವಂಥದ್ದು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ. ಯಾವುದಕ್ಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದಿಸ್ ಫಿಸಲ್ ಇಯರ್. ಓಕೆ, ಈ ಸಲ ಫಿಸಲ್ ಇಯರ್ ಏನು ಬರ್ತಿದೆ, ಆ ಫಿಸಲ್ ಇಯರಿಂದ ಸೊ ಈ ಟೈರ್ಸ್ಗೂ ಕೂಡ ಈ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅಪ್ಲೈ ಆಗ್ತಾ ಇದೆ. ಹಾಗಾದರೆ ಭಾರತದ ಟೈರ್ ಡೆವಲಪ್ಮೆಂಟ್ ಬಗ್ಗೆ ನೋಡೋದಾದರೆ, ಟೈರ್ ಎಷ್ಟು ನಾವು ವರ್ಷಕ್ಕೆ ರೀಸೈಕಲ್ ಅಂದರೆ ಯೂಸ್ ಮಾಡಿ ನಾವು ಥ್ರೋ ಮಾಡ್ತೀವಿ ಅಂದರೆ ಸುಮಾರು 2,75,000 ಟೈರ್ಗಳನ್ನ, ಸುಮಾರು ಅಂದಾಜು ಭಾರತದಲ್ಲಿ 2,75,000 ಟೈರ್ಗಳನ್ನ ಅಂದಾಜು ಮಾಡ್ಕೊಳ್ಳಿ. 2,75,000 ಟೈರ್ಗಳನ್ನ ನಾವು ಪ್ರತಿ ವರ್ಷ ನಾವು ಯೂಸ್ ಮಾಡಿ ಥ್ರೋ ಮಾಡ್ತಿರುವಂಥದ್ದು. ಅವುಗಳನ್ನು ರೀಸೈಕಲ್ ಮಾಡಬೇಕು ಅಥವಾ ಪೊಲ್ಯೂಷನ್ ಮಾಡಬಾರ್ದು. ಓಕೆ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿಯಾಗಿ ಎಕೋ ಫ್ರೆಂಡ್ಲಿಯಾಗಿ ಯೂಸ್ ಮಾಡಬೇಕು, ಅವನ್ನ ರೀಸೈಕಲ್ ಮಾಡಬೇಕು ಅನ್ನೋದಕ್ಕೆ ಡ್ರಾಫ್ಟನ್ನು ರಿಲೀಸ್ ಮಾಡಿರುವಂಥದ್ದು. ದಿಸ್ ಇಸ್ ರಿಲೇಟೆಡ್ ಟು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಹೌದಾ, ನೆಕ್ಸ್ಟ್ ನೋಡೋದಾದರೆ ಮಿಂಡಂ ಮಂಜಪ್ಪಯ್ಯ ಸ್ಕೀಮ್. ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ? ಇದು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿರುವಂಥದ್ದು. ಓಕೆ, ಈಗ ರೀಸೆಂಟಾಗಿ ಒನ್ ಮಂತಲ್ಲಿ ನ್ಯೂಸಲ್ಲಿ ಇರುವಂಥದ್ದು. ಹೌದಾ, ಯಾವುದಕ್ಕೆ ಸಂಬಂಧಿಸಿದೆ ಇದು? ಇತ್ತೀಚೆಗೆ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್, ಓಕೆ, ಇವಾಲ್ನು ರೀಸೆಂಟಾಗಿ ಎಲೆಕ್ಷನ್ ನಡೆದಂಥ ಸ್ಟಾಲಿನ್ ಅವರು ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ಏನು ಮಾಡಿದ್ದಾರೆ? ಇವರು ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂತ ಏನು ಯೂಸ್ ಮಾಡ್ತೀವಿ ನಾವು, ಕ್ಯಾರಿ ಬ್ಯಾಗ್ಸ್ ಆಗಿರ್ಬೋದು. ಓಕೆ, ಪ್ಲಾಸ್ಟಿಕ್ ಬ್ಯಾಗ್ಸನ್ನು ನಾವೇನು ಯೂಸ್ ಮಾಡ್ತೀವಲ್ಲ, ಅವುಗಳ ಬದಲಾಗಿ ಬಟ್ಟೆಯ ಬ್ಯಾಗ್ಸನ್ನು ಯೂಸ್ ಮಾಡಬೇಕು. ಅನ್ನೋದಕ್ಕೆ ಕ್ಲಾತ್ ಬ್ಯಾಗ್ಸ್ ಅಂತ ಏನು ಕರಿತೀವಿ ಅವನು ಯೂಸ್ ಮಾಡಬೇಕು ಅನ್ನೋದನ್ನು ಈ ಮಿಂಡಂ ಮಂಜಪ್ಪಯ್ಯ ಸ್ಕೀಮಲ್ಲಿ ತಮಿಳುನಾಡಿನ ಸ್ಟಾಲಿನ್ ಅವರು ಇದನ್ನು ಲಾಂಚ್ ಮಾಡಿದ್ದಾರೆ. ಹೌದಾ, ನೆಕ್ಸ್ಟ್ ನೋಡೋದಾದರೆ ರೇಣುಕಾಜಿ ಡ್ಯಾಮ್ ಪ್ರಾಜೆಕ್ಟ್ ಯಾವ ರಾಜ್ಯದಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದಕ್ಕೆ? ಇತ್ತೀಚೆಗೆ
ಯಾರು ಇದನ್ನು ಇನಾಗ್ರೇಟ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಯಾವ ನದಿಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವ ನದಿಗಿದೆ ಮುಖ್ಯವಾಗಿ ಮೊದಲ ನದಿ ನೋಡ್ಕೊಂಡ್ಬಿಡೋಣ. ಗಿರಿ ರಿವರ್ ನೋಡಿ, ಇದು ಸುದ್ದಿಯಲ್ಲಿ ಇರುವಂಥ ಸುದ್ದಿಯಲ್ಲಿ ಯಾರು ಕೇಳಿರಲ್ಲ ಹೆಸರನ್ನು, ಗಿರಿ ರಿವರ್. ದಿಸ್ ಈಸ್ ದ ಟ್ರಿಬ್ಯೂಟರಿ ಆಫ್ ಯಮುನಾ. ಓಕೆ, ಯಮುನಾ ನದಿಯ ಉಪನದಿಯಾಗಿದೆ ಇದು. ಓಕೆ, ಹೌದಾ, ಗಿರಿ ರಿವರ್ ಅನ್ನೋದು, ಹೌದಾ. ಹಾಗಾದರೆ ಇಲ್ಲಿ ಇದು ಯಾವ ರಾಜ್ಯದಲ್ಲಿದೆ? ಇದು ಹಿಮಾಚಲ ಪ್ರದೇಶ ರಾಜ್ಯದಲ್ಲಿರುವಂಥದ್ದು. ಯಾರು ಇನಾಗ್ರೇಟ್ ಮಾಡಿದ್ರು? ಇದನ್ನು ಇನಾಗ್ರೇಟ್ ಮಾಡಿದಂಥವ್ರು ನರೇಂದ್ರ ಮೋದಿ ಅವರು. ಇತ್ತೀಚೆಗೆ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನು ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ಇದನ್ನು ಯಾವುದಕ್ಕೆ? ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೆ, ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ, ಇದನ್ನು ರೇಣುಕಾಜಿ ಡ್ಯಾಮ್ ಪ್ರಾಜೆಕ್ಟ್ನ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗಾದರೆ ಎಷ್ಟು ಪ್ರಾಜೆಕ್ಟ್ನ ಕಾಸ್ಟ್ ಎಷ್ಟು? ಸುಮಾರು ಅದು ನಿಮ್ಗೆ ಅಂದಾಜು ಗೊತ್ತಿರಬೇಕಂತ ಹೇಳ್ತಿದ್ದೀನಿ, ಇದನ್ನು ಕೇಳಲ್ಲ. ಓಕೆ, ಸುಮಾರು 6700 ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡಲಾಗಿದೆ. 6700 ಕೋಟಿ ಖರ್ಚು ಮಾಡಿ ಈ ಪ್ರಾಜೆಕ್ಟ್ನ ಲಾಂಚ್ ಮಾಡಿರುವಂಥದ್ದು, ಹೌದಾ. ದೆನ್ ದಿಸ್ ಇಸ್ ಆನ್ ಗಿರಿ ಅಂತ ಹೇಳಿದೆ ನಾನು, ವಿಚ್ ಇಸ್ ದ ಟ್ರಿಬ್ಯೂಟರಿ ಆಫ್ ಯಮುನಾ. ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ದೆನ್ ನೆಕ್ಸ್ಟ್ ನೋಡೋದಾದರೆ ಅಟಲ್ ರ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ನ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ರಿಲೀಸ್ ಮಾಡುತ್ತಿರೋದು? ಭಾರತ ಸರ್ಕಾರ ಇದನ್ನು ರಿಲೀಸ್ ಮಾಡುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಈ ರಿಪೋರ್ಟ್ನ ರಿಲೀಸ್ ಮಾಡುವಂಥದ್ದು, ಅಟಲ್ ರ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಹಾಗಾದರೆ ಮೊದಲ ಸ್ಥಾನದಲ್ಲಿರುವಂಥ ಈ ರ್ಯಾಂಕಿಂಗಲ್ಲಿ ಮೊದಲ ಸ್ಥಾನದಂಥ ಇರುವಂಥ ಇನ್ಸ್ಟಿಟ್ಯೂಟ್ ಯಾವುದು ಅಂತಂದರೆ IIT ಮದ್ರಾಸ್. ಓಕೆ, ಮೊದಲ ಸ್ಥಾನದಲ್ಲಿ IIT ಮದ್ರಾಸ್ ಇದೆ, ಹೌದಾ. ಇಲ್ಲಿ ನೋಡೋದಾದರೆ ಅಟಲ್ ರ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ ಬೇಸ್ಡ್ ಆನ್ ವಿಚ್ ಪಾಯಿಂಟ್ಸ್ ಅನ್ನೋ ಟಾಪ್ ರ್ಯಾಂಕಿಂಗನ್ನು ಯಾವ ಆಧಾರದ ಮೇಲೆ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಅಂತ ಕೊಡ್ತಾರೆ. ಹಾಗಾದರೆ ದಿಸ್ ಈಸ್ ರಿಲೇಟೆಡ್ ಟು ಇನೋವೇಷನ್ ಅಚೀವ್ಮೆಂಟ್. ಓಕೆ, ಇನೋವೇಷನ್ ಅಚೀವ್ಮೆಂಟ್ 2021 ಇನೋವೇಷನ್ ಅಚೀವ್ಮೆಂಟ್ಸನ್ನು ಕನ್ಸಿಡರ್ ಮಾಡಿ ಭಾರತದ ಸರ್ಕಾರ IIT ಮದ್ರಾಸನ್ನು ಮೊದಲ ಸ್ಥಾನಕ್ಕೆ ಆಯ್ಕೆ ಮಾಡಿರುವಂಥದ್ದು, ಹೌದಾ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಆರ್ಟಿಕಲ್ ಇಸ್ ಫೋರ್ತ್ ಹೆಲ್ತ್ ಇಂಡೆಕ್ಸ್ನ ಯಾರು ರಿಲೀಸ್ ಮಾಡ್ತಾರೆ? ಇದು ರಿಲೀಸ್ ಮಾಡೋದು ನೀತಿ ಆಯೋಗ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ನೀತಿ? ಓಕೆ, ಜಸ್ಟ್ ಡಾಕ್ಯುಮೆಂಟ್. ಇದು PC ಎಕ್ಸಾಮ್ಗೆ ಒಂದು ಸಲ ಕೇಳಿದ್ದಾರೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ನೀತಿ? ಓಕೆ, ಇನ್ ದ ಇಯರ್ ಆಫ್ 2020 ಐ ಕ್ಯಾನ್ ಸೇ. ಹೌದು, ಇಲ್ಲಿ ನೀತಿ ಆಯೋಗ ಫೋರ್ತ್ ಹೆಲ್ತ್ ಇಂಡೆಕ್ಸನ್ನು ಇತ್ತೀಚೆಗೆ ರಿಲೀಸ್ ಮಾಡಿರುವಂಥದ್ದು. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದು? ಕೇರಳ. ಲಾರ್ಜೆಸ್ಟ್ ಸ್ಟೇಟ್ಸಲ್ಲಿ ಕೇರಳ ಮೊದಲ ಸ್ಥಾನದಲ್ಲಿದೆ. ನೆಕ್ಸ್ಟ್ ಸ್ಥಾನದಲ್ಲಿರುವಂಥದ್ದು ಟಾಪಲ್ಲಿ ಕೇರಳ ಆದಮೇಲೆ ತಮಿಳುನಾಡು ಆದಮೇಲೆ ತೆಲಂಗಾಣ ಇರುವಂಥದ್ದು. ಓಕೆ, ಇವು ಟಾಪ್ 3 ಸ್ಟೇಟ್ಸ್ ಇನ್ ದ ಹೆಲ್ತ್ ಇಂಡೆಕ್ಸ್. ಹಾಗಾದರೆ ವರ್ಸ್ಟ್ ಸ್ಟೇಟ್ ಯಾವುದು? UP. ಓಕೆ, ಬಿಹಾರ್. UP ಕೊನೆಯದಿಂದ 2ನೇ ಸ್ಥಾನದಲ್ಲಿರುವಂಥದ್ದು ಬಿಹಾರ್ ಆಗಿದೆ. ಓಕೆ, ಇದು ಇಂಪಾರ್ಟೆಂಟ್ ರಿಗಾರ್ಡಿಂಗ್ ದ ಫೋರ್ತ್ ಹೆಲ್ತ್ ಇಂಡೆಕ್ಸ್. ನೆಕ್ಸ್ಟ್ ನೋಡೋದಾದರೆ ಉಜಾಲಾ ಪ್ರೋಗ್ರಾಮ್. ಓಕೆ, ಯಾಕೆ ಇದು ನ್ಯೂಸಲ್ಲಿರೋದು? ಉಜಾಲಾ ಪ್ರೋಗ್ರಾಮ್ ಇನ್ ದ ಇಯರ್ ಆಫ್ 2015 ಲಾಂಚ್ ಮಾಡಿರುವಂಥದ್ದು, ಹೌದಾ. ಇತ್ತೀಚೆಗೆ ಈ ಪ್ರೋಗ್ರಾಮ ಏನು ಕಂಪ್ಲೀಟ್ ಮಾಡಿದೆ? ಸುಮಾರು 7 ವರ್ಷಗಳನ್ನು ಪೂರೈಸಿದೆ. ಓಕೆ, ಈ ಸ್ಕೀಮನ್ನು ಲಾಂಚ್ ಮಾಡಿ 7 ವರ್ಷ ಪೂರೈಕೆಯಾಗಿದೆ. ಹಾಗಾದರೆ ಇನ್ನೂ ಕೂಡ ಇದನ್ನು ಕಂಟಿನ್ಯೂ ಇದೆ. ಇದು ಪ್ರೋಗ್ರಾಮ ಸ್ಟಾಪ್ ಮಾಡಿಲ್ಲ, ಬಟ್ ಕಂಟಿನ್ಯೂ ಇದೆ. ಈಗ ಸುದ್ದಿಯಲ್ಲಿರೋದಕ್ಕೆ ಕಾರಣ ಸುಮಾರು 7 ವರ್ಷಗಳನ್ನು ಪೂರೈಸಿರೋದಕ್ಕೆ. ಹಾಗಾದರೆ ಉಜಾಲಾ ಪ್ರೋಗ್ರಾಮ್ನ ಉದ್ದೇಶ ಇವಾಲ್ ನಾವು ಐ ಥಿಂಕ್. ಓಕೆ, ಹಾಗಾದರೆ ಉಜಾಲಾ ಏನು? ಡಿಸ್ಟ್ರಿಬ್ಯೂಟಿಂಗ್ LED ಲೈಟ್ಸ್. ಓಕೆ, LED ಲೈಟ್ಸನ್ನು ಪ್ರತಿಯೊಂದು ಮನೆಗೂ ಪ್ರೊವೈಡ್ ಮಾಡಿ ಎಲೆಕ್ಟ್ರಿಸಿಟಿ ಜಾಸ್ತಿ ಕನ್ಸ್ಯೂಮ್ ಆಗೋದನ್ನು ತಡೆಯೋದಕ್ಕೆ, ಎಲೆಕ್ಟ್ರಿಸಿಟಿ ಎಫಿಷಿಯೆಂಟಾಗಿ ಯೂಸ್ ಮಾಡೋದಕ್ಕೆ ಉಜಾಲಾ ಪ್ರೋಗ್ರಾಮನ್ನು ಲಾಂಚ್ ಮಾಡಿರುವಂಥದ್ದು. LED ಲೈಟ್ಸನ್ನು ಪ್ರತಿಯೊಂದು ಮನೆಗೂ ಪ್ರೊವೈಡ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ. ಹಾಗಾದರೆ ಉಜಾಲಾ ಫುಲ್ ಫಾರ್ಮ್ ಏನು? ದಿಸ್ ಈಸ್ ದ ಉನ್ನತ ಜ್ಯೋತಿ ಬೈ ಅಫೋರ್ಡೆಬಲ್ LEDs ಫಾರ್ ಆಲ್. ಉನ್ನತ ಜ್ಯೋತಿ ಬೈ ಅಫೋರ್ಡೆಬಲ್ LEDs ಫಾರ್ ಆಲ್. ಓಕೆ, ದಿಸ್ ಈಸ್ ದ ಫುಲ್ ಫಾರ್ಮ್ ಆಫ್ ಉಜಾಲಾ. ಓಕೆ, ಸುಮಾರು ಎಷ್ಟು ಈ ಪ್ರೋಗ್ರಾಮ್ ಇಲ್ಲಿವರೆಗೆ ಎಷ್ಟು ಬಲ್ಬನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ? ಅಂದಾಜು ಲೆಕ್ಕದಲ್ಲಿ ಸುಮಾರು 36,000 ಕೋಟಿ, 36 ಕೋಟಿ LED ಬಲ್ಬ್ಸ್ಗಳನ್ನ ಇಲ್ಲಿವರೆಗೆ ಸುಮಾರು 7 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಈ ಪ್ರೋಗ್ರಾಮ್ ಅಂಡರ್ ಪ್ರೊವೈಡ್ ಮಾಡಿರುವಂಥದ್ದು ಭಾರತದ ಜನತೆಗೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಇಥೆನಾಲ್ ಡಿಮ್ಯಾಂಡ್. ಓಕೆ, ಇತ್ತೀಚೆಗೆ ಇಥೆನಾಲ್ ಡಿಮ್ಯಾಂಡ್ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಇಥೆನಾಲ್ ಡಿಮ್ಯಾಂಡ್ ಇನ್ ದ ಸೆನ್ಸ್ ಪೆಟ್ರೋಲ್ ಮತ್ತು ಡೀಸೆಲನ್ನು ರೀಪ್ಲೇಸ್ ಮಾಡುವಂಥದ್ದು ಪ್ರಾಡಕ್ಟ್ ಇಥೆನಾಲ್. ಓಕೆ, ಈ ರಿಪೋರ್ಟನ್ನು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ ಏನು ಕರಿತೀವಿ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಓಕೆ, ಈ ರಿಪೋರ್ಟನ್ನು ರಿಲೀಸ್ ಮಾಡಿರುವಂಥದ್ದು ಇಲ್ಲಿ 2022 ಈ ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಓಕೆ, 2022 ಐ ಥಿಂಕ್ 2022 ರಿಪೋರ್ಟ್ನ ರಿಲೀಸ್ ಮಾಡಿದಂಥದ್ದು. ಸುಮಾರು 4 ವರ್ಷಗಳನ್ನು ಫ್ರಮ್ 2017 ಟು 2021ವರೆಗೆ ಈ ರಿಪೋರ್ಟ್ ಇದು ಏನು ಡಿಮ್ಯಾಂಡನ್ನು ಕನ್ಸಿಡರ್ ಮಾಡಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಈ ಡಿಮ್ಯಾಂಡ್ ಬಗ್ಗೆ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿರುವಂಥದ್ದು. ಹಾಗಾದರೆ ಭಾರತದ ಬಗ್ಗೆ ಇಂಟರ್ನ್ಯಾಷನಲ್ ಎನರ್ಜಿ ಹೇಳಿರುವಂಥದ್ದು ಏನು? ಬೈ ಕನ್ಸಿಡರಿಂಗ್ 2017 ಟು 2021 ಏನು ಹೇಳಿದೆ ಅಂತಂದರೆ ಸುಮಾರು ಇಥೆನಾಲ್ ಡಿಮ್ಯಾಂಡ್ ಏನಿದೆ ಭಾರತಕ್ಕೆ ವಿಚ್ ಇಸ್ ಇನ್ಕ್ರೀಸ್ಡ್ ಅರೌಂಡ್ 20%. ಓಕೆ, ವಿಚ್ ಇಸ್ ಇನ್ಕ್ರೀಸ್ಡ್ ಅರೌಂಡ್ 20%. ಐ ಥಿಂಕ್ ಸೇ. ಓಕೆ, ಐ ಕ್ಯಾನ್ ಸೇ ದಿಸ್ ಇಸ್ ಇಂಡಿಯಾಸ್ ಕನ್ಸಂಪ್ಷನ್ ಈಸ್ ಅರೌಂಡ್ 300 crore ಲೀಟರ್ ಫ್ರಮ್ ಲಾಸ್ಟ್ ಇಯರ್, ವಿಚ್ ಈಸ್ 3,000 ಕೋಟಿ ಲೀಟರ್ಗಳನ್ನು ಲಾಸ್ಟ್ ಇಯರ್ ಯಾವುದು
ಭಾರತ ಕನ್ಸ್ಯೂಮ್ ಮಾಡಿತ್ತು ಅನ್ನೋದನ್ನು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೇಳಿದೆ. ಲಾಸ್ಟ್ ಇಯರ್ ಇನ್ ದ ಸೆನ್ಸ್ 2021 ಓಕೆ 3,000 ಕೋಟಿ ಲೀಟರ್ಗಳಷ್ಟು ಇದು ಕನ್ಸ್ಯೂಮ್ ಮಾಡಿರುವಂಥದ್ದು. ಓಕೆ ಇದು ವಿಚ್ ಇಸ್ ಟ್ರಿಪಲ್. ಓಕೆ ಲಾಸ್ಟ್ 2017ರಿಂದ 2021ರವರೆಗೆ ಕನ್ಸಿಡರ್ ಮಾಡಿದೆ. ಪ್ರತಿ ವರ್ಷಕ್ಕೆ ಲಾಸ್ಟ್ ಇಯರ್ 2016 3 times of 2016 in the year of 2017 and 21 from 2017 to 21 triple times okay increase in the ethanol demand from India, which is this report is released by International Energy Agency. Okay, one question here, where is the headquarter of International Energy Agency? Where is the headquarter of International Energy Agency? Okay, try to understand the difference between International Atomic Energy Agency, that is IAEA, this is International Atomic Energy Agency. Okay, this is International Energy Agency. Try to understand the difference between them. Okay, this is important. ನಾನು ಪ್ರಿವಿಯಸ್ ಕೂಡ ಚರ್ಚೆ ಮಾಡಿದ್ದೀನಿ ಇವೆರಡರ ಬಗ್ಗೆ, ಹೌದಾ. ನೆಕ್ಸ್ಟ್ ನೋಡೋದಾದರೆ ಓಪನ್ ರಾಕ್ ಮ್ಯೂಸಿಯಂ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು. ಇವಾಗ ಏಕೆ ನ್ಯೂಸಲ್ಲಿರುವಂಥದ್ದು ಅಂತಂದರೆ ದಿಸ್ ಇಸ್ ಓಪನ್ ರಾಕ್ ಮ್ಯೂಸಿಯಮ್ ಎಲ್ಲಿ ಇದು ಹೈದರಾಬಾದಲ್ಲಿರುವಂಥದ್ದು. ಓಕೆ ಹೈದರಾಬಾದಲ್ಲಿ ಇತ್ತೀಚೆಗೆ ಇನಾಗ್ರೇಟ್ ಮಾಡಿದ್ದಾರೆ, ಹೌದಾ. ಹಾಗಾದರೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನೋಡಬೇಕಂತಂದರೆ ಇದ್ರ ಬಗ್ಗೆ ಓಪನ್ ರಾಕ್ ಮ್ಯೂಸಿಯಂ ಬಗ್ಗೆ ಇಲ್ಲಿ ವಿಚ್ ಇಸ್ 35 ಟೈಪ್ ಕಲ್ಲುಗಳು ಈ ರಾಕ್ ಮ್ಯೂಸಿಯಮಲ್ಲಿ ಕಂಡುಬರುತ್ತವೆ. ಓಕೆ 35 ಟೈಪ್ ಕಲ್ಲುಗಳು ಕೇವಲ ಹೈದರಾಬಾದ್ ಅಂದ ತಕ್ಷಣ ತೆಲಂಗಾಣದ ಭಾಗದ ಕಲ್ಲುಗಳಲ್ಲ, ಭಾರತದಾದ್ಯಂತ ಕಂಡುಬರುವ ಸುಮಾರು 35 ಕಲ್ಲುಗಳಿಂದ ಈ ಓಪನ್ ರಾಕ್ ಮ್ಯೂಸಿಯಮನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿರುವಂಥದ್ದು. ಹಾಗಾದರೆ ಎಷ್ಟು ಹಳೆಯದಾಗಿರ್ಬೋದು ಇದು, ಇದರ ವಯಸ್ಸು ಎಷ್ಟಿರ್ಬೋದು ಅಂದರೆ ಸುಮಾರು ಅಂದಾಜಿನ ಪ್ರಕಾರ 3.3 ಬಿಲಿಯನ್ ಟು 55 ಮಿಲಿಯನ್ 3.3 ಬಿಲಿಯನ್ ಟು 55 ಮಿಲಿಯನ್ ಇಯರ್ಸ್ ಎಗೋ ಹಳೆಯದಾಗಿರುವಂಥದ್ದು ಅಂತ ಸೈಂಟಿಸ್ಟ್ ಓಕೆ ರಿಸರ್ಚರ್ಸ್ ಇದನ್ನು ಅನಲೈಸ್ ಮಾಡಿದ್ದಾರೆ. ಓಕೆ ಇಷ್ಟು ಹಳೆಯದಾಗಿರುವಂಥದ್ದು ಇದು ಯಾವುದು ಓಪನ್ ರಾಕ್ ಮ್ಯೂಸಿಯಮ್ ಹೈದರಾಬಾದಲ್ಲಿ ಕಂಡು ಬಂದಿರುವಂಥದ್ದು ಅಂತ ಸೈಂಟಿಸ್ಟ್ ಇದರ ಏಜನ್ನು ಏನು ಗೆಸ್ ಮಾಡಿದ್ದಾರೆ, ಹೌದಾ. ಇದು ಹೈದರಾಬಾದಲ್ಲಿ ಕಂಡು ಬರುವಂಥದ್ದು ಎಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ದಟ್ ಯು ಶುಡ್ ನೋ. ದೆನ್ ನೆಕ್ಸ್ಟ್ ವಿಂಗ್ಸ್ ಆಫ್ ಇಂಡಿಯಾ, ನೆಕ್ಸ್ಟ್ ಆರ್ಟಿಕಲ್ ಇಸ್ ವಿಂಗ್ಸ್ ಇಂಡಿಯಾ. ಓಕೆ ಹಾಗಾದರೆ ಇಲ್ಲಿ ವಿಂಗ್ಸ್ ಇಂಡಿಯಾ ಅಂದ ತಕ್ಷಣ ವಿಂಗ್ಸ್ ಆಫ್ ಫೈರ್ ಬರೆದವರು ಯಾರು, ದಟ್ ಈಸ್ APJ ಅಬ್ದುಲ್ ಕಲಾಂ ಅವರು. ಓಕೆ APJ ಅಬ್ದುಲ್ ಕಲಾಂ, ಅದು ಕೂಡ ಪ್ರಶ್ನೆ ಆಗಿದೆ, ವಿಂಗ್ಸ್ ಆಫ್ ಫೈರ್ ರಿಟನ್ ಬೈ ಹೋಮ್ ಅಂತ. ಓಕೆ ಐ ಥಿಂಕ್ ಸೊ ಇನ್ FD ಎಕ್ಸಾಮ್ ಐ ಥಿಂಕ್ ಸೊ. ಓಕೆ ಪ್ಲೀಸ್ ಕ್ರಾಸ್ ಚೆಕ್ ಇಟ್. ಓಕೆ ಕ್ವಶನ್ ಮಾತ್ರ ಆಗಿದೆ, ಹೌದಾ. ವಿಂಗ್ಸ್ ಇಂಡಿಯಾ 2022 ದಿಸ್ ಈಸ್ ಅನ್ ಫ್ಲಾಗ್ಶಿಪ್ ಬಯಾನಿಯಲ್ ಎಕ್ಸಿಬಿಷನ್ ವಿಚ್ ಇಸ್ ಕಂಡಕ್ಟೆಡ್ ಬೈ ಸಿವಿಲ್ ಏವಿಯೇಷನ್ ಏನು ಮಿನಿಸ್ಟ್ರಿ ಇದೆ, ಸಿವಿಲ್ ಏವಿಯೇಷನ್ ಇದನ್ನು ಕಂಡಕ್ಟ್ ಮಾಡುವಂಥದ್ದು. ದಿಸ್ ಈಸ್ ಅನ್ ಫ್ಲಾಗ್ಶಿಪ್ ಬಯಾನಿಯಲ್ ಎಕ್ಸಿಬಿಷನ್ ಆಗಿದೆ. ಹಾಗಾದರೆ ಯಾವ ಮಿನಿಸ್ಟ್ರಿ ಅಂದ್ರೆ ದಿಸ್ ಇಸ್ ದ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಹಾಗಾದರೆ ವಿಂಗ್ಸ್ ಆಫ್ ಇಂಡಿಯಾದ ಇದರ ಉದ್ದೇಶ ಏನು, ದಿಸ್ ಇಸ್ ದ ಲಾರ್ಜೆಸ್ಟ್ ಇವೆಂಟ್ ಆನ್ ಸಿವಿಲ್ ಏವಿಯೇಷನ್ ಆಫ್ ಏಷ್ಯಾ. ಓಕೆ ಏಷ್ಯಾದ ಅತ್ಯಂತ ದೊಡ್ಡ ಸಿವಿಲ್ ಏವಿಯೇಷನ್ ಇವೆಂಟ್ ಆಗಿರುವಂಥದ್ದು, ದಟ್ ಈಸ್ ವಿಂಗ್ಸ್ ಇಂಡಿಯಾ. ಹಾಗಾದರೆ ಈ ವಿಂಗ್ಸ್ ಇಂಡಿಯಾ ಲಾಂಚ್ ಮಾಡೋದಕ್ಕೆ ಉದ್ದೇಶ ಏನು ಅಂತಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಓಕೆ ಅಂತಾರಾಷ್ಟ್ರೀಯ ಕೆಲವೊಂದು ನಮ್ಮ ದೇಶಗಳೇನಿದೆ, ನಮ್ಮ ದೇಶದ ಥರ ಬೇರೆ ಬೇರೆ ದೇಶಗಳಿವೆಲ್ಲ ಅವೆಲ್ಲವೂ ಯಾವ ಥರ ನಮ್ಮ ಅಟ್ರಾಕ್ಟ್ ಆಗಬೇಕು, ನಮ್ಮ ದೇಶದ ಸಿವಿಲ್ ಏವಿಯೇಷನ್ಗೆ ಅಟ್ರಾಕ್ಟ್ ಆಗಬೇಕು, ಮತ್ತು ನಮ್ಮಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಸ್ಗಳನ್ನ ನಾವು ಬೇರೆ ದೇಶಗಳಿಂದ ನಾವು ಯಾವ ಥರ ಕಲಿಬೇಕು ಅನ್ನೋದನ್ನು ಈ ವಿಂಗ್ಸ್ ಇಂಡಿಯಾ 2022 ಎಕ್ಸಿಬಿಷನಲ್ಲಿ ಕಂಡುಕೊಳ್ಳುವಂಥದ್ದು. ಭಾರತ ದೇಶ ತನಗೆ ತಾನು ಓಕೆ ತನ್ನ ಡೆವಲಪ್ಮೆಂಟ್ಗೆ ಸಿವಿಲ್ ಏವಿಯೇಷನ್ ಡೆವಲಪ್ಮೆಂಟ್ಗೆ ತನಗೆ ತಾನು ಕಂಡುಕೊಳ್ಳೋದಕ್ಕೆ ವಿಂಗ್ಸ್ ಇಂಡಿಯಾ 2022 ಸೆಲೆಬ್ರೇಟ್ ಮಾಡಿರುವಂಥದ್ದು. ಇದು ಸಾಕಷ್ಟು ಚರ್ಚೆಯಲ್ಲಿ ಕೂಡ ಇದೆ, ಹೌದಾ. ಹಾಗಾದರೆ ಇದು ಯಾವಾಗ ನಡೀತಾ ಇದೆ, ಇನ್ ದ ಇಯರ್ ಆಫ್ 2022 ಅಲ್ಲಿ ಯಾವಾಗ ನಡೀತಾ ಇದೆ, ದಿಸ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಹೈದರಾಬಾದ್ ದಟ್ ಈಸ್ ಇನ್ ಬೇಗಮ್ ಏರ್ಪೋರ್ಟ್. ಹೈದರಾಬಾದ್ನ ಬೇಗಮ್ ಏರ್ಪೋರ್ಟ್ನಲ್ಲಿ ಇನ್ ದ ಮಂತ್ ಆಫ್ ಐ ಥಿಂಕ್ ಸೊ ಇನ್ ಮಾರ್ಚ್. ಓಕೆ ಮಾರ್ಚ್ನ 24ರಿಂದ 27ರವರೆಗೆ ನಡೀತಿರುವಂಥದ್ದು ಯಾವುದು, ದಿಸ್ ಇಸ್ ವಿಂಗ್ಸ್ ಇಂಡಿಯಾ ಇನ್ ಹೈದರಾಬಾದ್ ದಟ್ ಈಸ್ ಇನ್ ಬೇಗಮ್ ಏರ್ಪೋರ್ಟ್. ಯಾವ ಏರ್ಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ ರಾಜ್ಯದಲ್ಲಿ ಮತ್ತು ಸಿಟಿ ಯಾವುದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಹೈದರಾಬಾದ್ ಲೈಸ್ ಇನ್ ತೆಲಂಗಾಣ. ನೆಕ್ಸ್ಟ್ ನೋಡೋದಾದರೆ ದುವಾರೆ ರೇಷನ್ ದಿಸ್ ಇಸ್ ರಿಲೇಟೆಡ್ ಟು ವೆಸ್ಟ್ ಬೆಂಗಾಲ್. ಓಕೆ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ ಅವರು ಡ್ಯೂರಿಂಗ್ ದ ರೀಸೆಂಟಾಗಿ ಎಲೆಕ್ಷನ್ ನಡೆದಿತ್ತಲ್ಲಿ ಅವರು ಎಲೆಕ್ಷನ್ ಕ್ಯಾಂಪೇನಲ್ಲಿ ಈ ದುವಾರೆ ರೇಷನ್ ಅಂದರೆ ನಾವು ಫುಡ್ ಗ್ರೈನ್ಸನ್ನು ಜನರಿಗೆ ಪ್ರೊವೈಡ್ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ಒಂದು ಸ್ಕೀಮನ್ನು ಲಾಂಚ್ ಮಾಡ್ತೀವಿ ನಾವು ಅನ್ನೋದು ಅವ್ರದ್ದು ಮ್ಯಾನಿಫೆಸ್ಟೋ ಆಗಿತ್ತು, ಎಲೆಕ್ಷನ್ ಮ್ಯಾನಿಫೆಸ್ಟೋ. ಅದನ್ನು ಜಾರಿಗೆ ತರೋದಕ್ಕೆ ಮಮತಾ ಬ್ಯಾನರ್ಜಿ ಅವರು ದುವಾರೆ ರೇಷನ್ ಅನ್ನೋ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಹಾಗಾದರೆ ಇದ್ರ ಉದ್ದೇಶ ಏನು, ವೆಸ್ಟ್ ಬೆಂಗಾಲ್ನ ಪ್ರತಿ ಜನತೆಗೂ ಮನೆ ಬಾಗಿಲಿಗೆ ರೇಷನನ್ನು, ಸೀರಿಯಲ್ಸನ್ನು, ಗ್ರೇನ್ಸನ್ನು ಪ್ರೊವೈಡ್ ಮಾಡುವಂಥ ಉದ್ದೇಶವನ್ನು ಹೊಂದಿರುವಂಥ ಸ್ಕೀಮ್ ಯಾವುದಾದ್ರೆ ಅದು ದುವಾರೆ ರೇಷನ್ ಫ್ರಮ್ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟ್. ಓಕೆ ಇಲ್ಲಿ ನೋಡೋದಾದರೆ ದುವಾರೆ ರೇಷನ್ ಈಸ್ ಹೆಲ್ಪ್ಫುಲ್ ಫಾರ್ ದ ಅರೌಂಡ್ 10 crore ಪಾಪ್ಯುಲೇಷನ್ ಆಫ್ ವೆಸ್ಟ್ ಬೆಂಗಾಲ್. ಸುಮಾರು 10 ಕೋಟಿ ಜನಕ್ಕೆ ದುವಾರೆ ರೇಷನ್ ಯೂಸ್ ಆಗ್ತಿದೆ, ಹೌದಾ. ಸುಮಾರು 10 ಕೋಟಿ ಜನಕ್ಕೆ ಯೂಸ್ ಆಗುವಂಥ ಸ್ಕೀಮ್ ಆಗಿದೆ, ಹೌದಾ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಮಿಷನ್ ಜೀವನ ರಕ್ಷೆ. ಹಾಗಾದರೆ ಯಾವ ಮಿನಿಸ್ಟ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ಓಕೆ, ವಿಚ್ ಈಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಓಕೆ, ರೈಲ್ವೆ ಮಿನಿಸ್ಟ್ರಿಗೆ ಸಂಬಂಧಿಸಿರುವಂಥದ್ದು. ಹಾಗಾದರೆ ಮಿಷನ್ ಜೀವನ್ ರಕ್ಷಾ ಯಾವುದಕ್ಕೆ ಸಂಬಂಧಿಸಿದೆ, ಇದರ ಕಾರ್ಯವೇನು? ವಿಚ್ ಈಸ್ ರಿಲೇಟೆಡ್ ಟು ರೈಲ್ವೆ ಪೊಲೀಸ್ ಫೋರ್ಸ್. ರೈಲ್ವೆ ಮಿನಿಸ್ಟ್ರಿಗೆ ಸಂಬಂಧಿಸಿದ ರೈಲ್ವೆ ಪೊಲೀಸ್ ಫೋರ್ಸ್ ಇದೆ. ರೈಲ್ವೆ ಪೊಲೀಸ್ ಫೋರ್ಸ್ ಅಲ್ಲಿ ಸ್ಟೇಷನಲ್ಲಿ ಆಗುವಂಥ ಕೆಲವೊಂದು ಹಳಿ ಅಪಘಾತಗಳಾಗ್ತವೆ. ಕೆಲವೊಂದು ಜನ ಕಾಲು ಅಂದರೆ ಸ್ಕಿಡ್ ಆಗಿ ಬೀಳೋದಾಗಲಿ, ಕೆಲವೊಂದು ಈ ಥರ ಇನ್ಸಿಡೆಂಟ್ಸ್ ನಡೀತವೆ. ಅವು ರೈಲ್ವೇದಿಂದ ಆಗುವಂಥ ಆಕ್ಸಿಡೆಂಟ್ಸನ್ನು ತಡೆಯೋದಕ್ಕೆ ರೈಲ್ವೆ ಪೊಲೀಸ್ ಫೋರ್ಸ್ ಕೆಲವೊಂದು ಕ್ರಮಗಳನ್ನ ಕೈಗೊಂಡು ಅಲ್ಲಿ ಜನರನ್ನು ರಕ್ಷಣೆ ಮಾಡಿತ್ತು, ಆ ಥರ ಅಪಘಾತಗಳನ್ನ ತಡೆದಿತ್ತು. ಸುಮಾರು 2021ರಲ್ಲಿ ಎಷ್ಟು ಜನರನ್ನು ರೈಲ್ವೆ ಆಲ್ ಓವರ್ ಇಂಡಿಯಾ, ಓಕೆ, ಅಕ್ರಾಸ್ ಇಂಡಿಯಾ ಎಷ್ಟು, ಸುಮಾರು 2021ರಲ್ಲಿ 60 ಐ ಥಿಂಕ್ ಸೊ 601, ಓಕೆ, 601 ಅಂದರೆ 601 ಜನರನ್ನು ರೈಲ್ವೆ ಪೊಲೀಸ್ ಫೋರ್ಸ್ ಆ ಅಪಘಾತಗಳಿಂದ ರಕ್ಷಣೆ ಮಾಡಿತ್ತು. ದಿಸ್ ಈಸ್ ರಿಲೇಟೆಡ್ ಟು ಮಿಷನ್ ಜೀವನ ರಕ್ಷಾ. ಮಿಷನ್ ಜೀವನ್ ರಕ್ಷಾ ವಿಚ್ ಇಸ್ ಅಂಡರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ವಿಚ್ ಇಸ್ ರಿಲೇಟೆಡ್ ಟು ರೈಲ್ವೆ ಪೊಲೀಸ್ ಫೋರ್ಸ್. ಹಾಗಾದರೆ ಲಾಸ್ಟ್ ಐ ಥಿಂಕ್ ಸೊ ಇನ್ ದ ಲಾಸ್ಟ್ 4 years, ಕೊನೆಯ 4 ವರ್ಷಗಳಲ್ಲಿ ಫ್ರಮ್ ದ 2017 ಟು 2021 ಲಾಸ್ಟ್ 4 yearsಲ್ಲಿ ಎಷ್ಟು ಜನರನ್ನು ಕಾಪಾಡಿದೆ ಅಂತಂದರೆ ಸುಮಾರು 1650 ಜನರನ್ನು ರೈಲ್ವೆ ಪೊಲೀಸ್ ಫೋರ್ಸ್ ಇನ್ ರೈಲ್ವೆ ಸ್ಟೇಷನಲ್ಲಿ ಆಗುವಂಥ ಅಪಘಾತಗಳಿಂದ ರಕ್ಷಣೆ ಮಾಡಿರುವಂಥದ್ದು. ದಿಸ್ ಇಸ್ ರಿಪೋರ್ಟ್, ಓಕೆ, ವಿಚ್ ಇಸ್ ಅಂಡರ್ ಮಿಷನ್ ಜೀವನ ರಕ್ಷಾ. ನೆಕ್ಸ್ಟ್ ನೋಡೋದಾದರೆ ವೀರಗಾಥಾ ಪ್ರಾಜೆಕ್ಟ್. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ವೀರಗಾಥಾ ಪ್ರಾಜೆಕ್ಟ್ ದಿಸ್ ಈಸ್ ರಿಲೇಟೆಡ್ ಟು ಡಿಫೆನ್ಸ್ ಮಿನಿಸ್ಟ್ರಿ ಮೇನ್ಲಿ. ಓಕೆ, ಡಿಫೆನ್ಸ್ ಮಿನಿಸ್ಟ್ರಿಗೆ ಸಂಬಂಧಿಸಿರುವಂಥದ್ದು. ಹಾಗಾದರೆ ಇಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿ ಕೊಲಾಬ್ರೇಟೆಡ್ ವಿತ್ ಫ್ಯೂ ಇಂಪಾರ್ಟೆಂಟ್ ಮಿನಿಸ್ಟ್ರೀಸ್ ಹಿಯರ್. that is related to Ministry of Education. Okay, Defense Ministry of Education ಒಂದಿಗೆ ಕೊಲಾಬ್ರೇಷನ್ ಮಾಡಿ ಲಾಂಚ್ ಮಾಡಿರುವಂಥ ಪ್ರಾಜೆಕ್ಟ್ ವೀರಗಾಥಾ ಪ್ರಾಜೆಕ್ಟ್. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮಾತ್ರವಲ್ಲ, ಮೈ ಗೌರ್ಮೆಂಟ್ ಅನ್ನೋದ್ರ ಜೊತೆ ಕೂಡ ಡಿಫೆನ್ಸ್ ಮಿನಿಸ್ಟ್ರಿ ಕೊಲಾಬ್ರೇಷನ್ ಮಾಡ್ಕೊಂಡಿದೆ. ಹಾಗಾದರೆ ಈ ವೀರಗಾಥಾ ಪ್ರಾಜೆಕ್ಟ್ನ ಇಂಪಾರ್ಟೆಂಟ್ ಏನು ಅಂತಂದರೆ ವೀರಗಾಥಾ ಪ್ರಾಜೆಕ್ಟ್ ರಿಲೇಟೆಡ್ ಟು ದಿಸ್ ಇಸ್ ದ ಜನರೇಷನ್ ಆಫ್ ಅವೇರ್ನೆಸ್ ರಿಗಾರ್ಡಿಂಗ್ ಗ್ಯಾಲಂಟ್ರಿ ಅವಾರ್ಡ್ ವಿನ್ನರ್ಸ್. ಓಕೆ, ದಟ್ ಈಸ್ ರಿಲೇಟೆಡ್ ಟು ಜನರೇಟ್ ಅವೇರ್ನೆಸ್ ಗ್ಯಾಲಂಟ್ರಿ ಅವಾರ್ಡ್ ವಿನ್ನರ್ಸಲ್ಲಿ ಅವೇರ್ನೆಸ್ಸನ್ನು ಮೂಡಿಸಬೇಕು ಅನ್ನೋದಕ್ಕೆ ಉದ್ದೇಶಕ್ಕೆ ಲಾಂಚ್ ಮಾಡಿರುವಂಥದ್ದೇ ವೀರಗಾಥಾ ಪ್ರಾಜೆಕ್ಟ್. ದಿಸ್ ಈಸ್ ವೀರಗಾಥಾ ಪ್ರಾಜೆಕ್ಟ್ಗೆ ಸುಮಾರು ಎಷ್ಟು ಜನರನ್ನು ಆಯ್ಕೆ ಮಾಡಿದ್ದಾರೆ? 25 ಜನರನ್ನು ಇತ್ತೀಚೆಗೆ ಆಯ್ಕೆ ಮಾಡಿರುವಂಥದ್ದು ವೀರಗಾಥಾ ದಟ್ ಈಸ್ ಗ್ಯಾಲಂಟ್ರಿ ಅವಾರ್ಡ್ಸ್ಗೆ 25 ಜನರಿಗೆ ಇತ್ತೀಚೆಗೆ ಅವಾರ್ಡ್ ವಿನ್ನರ್ಸನ್ನು ಘೋಷಣೆ ಮಾಡಿರೋದು. ಹಾಗಾದರೆ 25 ಜನರನ್ನು ಸೆಲೆಕ್ಟ್ ಮಾಡಿರುವಂಥದ್ದು ಯಾರು? ದಟ್ ಈಸ್ CBSE ಅಕ್ರಾಸ್ ಇಂಡಿಯಾ. ಓಕೆ, ಅಕ್ರಾಸ್ ಇಂಡಿಯಾ ಇದನ್ನು ಯಾವುದು ಗ್ಯಾಲಂಟ್ರಿ ಅವಾರ್ಡ್ ವಿನ್ನರ್ಸನ್ನು ಚೂಸ್ ಮಾಡಲಾಗಿತ್ತು. ಅಕ್ರಾಸ್ ಇಂಡಿಯಾ CBSE ಸ್ಕೂಲ್ಸಲ್ಲಿ ಮಾತ್ರ, CBSE ಎಜುಕೇಷನ್ ಸಿಸ್ಟಮನ್ನು ಫಾಲೋ ಮಾಡ್ತಂಥ ಸ್ಕೂಲ್ಸಲ್ಲಿ ಮಾತ್ರ ಅಕ್ರಾಸ್ ಇಂಡಿಯಾ ಇದನ್ನು ಕಂಡಕ್ಟ್ ಮಾಡಿ ಸುಮಾರು 25 ಜನರು CBSE ವೀರಗಾಥಾ ಪ್ರಾಜೆಕ್ಟ್ಗೆ ಆಯ್ಕೆ ಮಾಡಿತ್ತು. ದಟ್ ಈಸ್ ವಿಚ್ ಈಸ್ ಅವಾರ್ಡೆಡ್ ಬೈ ಗ್ಯಾಲಂಟ್ರಿ ಅವಾರ್ಡ್ ವಿನ್ನರ್ಸಲ್ಲಿ ಅವೇರ್ನೆಸ್ಸನ್ನು ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೆ ಲಾಂಚ್ ಮಾಡಿರುವಂಥದ್ದು ವೀರಗಾಥಾ ಪ್ರಾಜೆಕ್ಟ್ ಆಗಿದೆ. ಹೌದಾ? ಇದು ಒನ್ ಸೈಡೆಡ್ ಸ್ಟೋರಿ. ದಟ್ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ CBSE? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದಿಸ್ ಈಸ್ ಹಿಯರ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಇದು CBSE ಫುಲ್ ಫಾರ್ಮ್ ಆಗಿದೆ. ದಿಸ್ ಇಸ್ ರಿಲೇಟೆಡ್ ಟು ವೀರಗಾಥಾ ಪ್ರಾಜೆಕ್ಟ್. ನೆಕ್ಸ್ಟ್ ನೋಡೋದಾದರೆ ಆರ್ಟಿಫಿಷಿಯಲ್ ಸನ್ ನೋಡಿ. ಆರ್ಟಿಫಿಷಿಯಲ್ ಸನ್ ಇದು ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು. ಓಕೆ, ದಿಸ್ ಇಸ್ ಅನ್ ಇವಾಲ್ ನೋ. ಯಾಕೆಂದರೆ ಮೊನ್ನೆ ಐ ಥಿಂಕ್ ಇನ್ನು AE ಎಕ್ಸಾಮ್ ದಿಸ್ ಇಸ್ ರಿಲೇಟೆಡ್ ಟೊಕಾಮಕ್ ಇಸ್ ರಿಲೇಟೆಡ್ ಅಂತ ನ್ಯೂಕ್ಲಿಯರ್ ಫಿಷನ್. ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ಥರ ನಮ್ಮ ನೇಬರ್ ಕಂಟ್ರೀಸ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಅದು ಸ್ಪೇಸ್ ಏಜೆನ್ಸಿ ಬಗ್ಗೆ ಆಗಿರ್ಬೋದು, ಅಥವಾ ಈ ಥರ ಆರ್ಟಿಫಿಷಿಯಲ್ ಸನ್ ಕೆಲವೊಂದು ಡೆವಲಪ್ಮೆಂಟ್ಸ್ ಸೈಂಟಿಫಿಕ್ ಮೋಸ್ಟ್ ಆಫ್ ದ ಟೈಮ್ ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಬಗ್ಗೆ ನೇಬರ್ ಕಂಟ್ರೀಸ್ ರಿಲೇಟೆಡ್ ಕ್ವಶನ್ಸ್ ಭಾಳ ಬರ್ತಿವೆ ಈ ರೀಸೆಂಟಾಗಿ. ಓಕೆ, ಅದ್ರ ಬಗ್ಗೆ ಫೋಕಸ್ ಇರಬೇಕು. ಹಾಗಾದರೆ ಆರ್ಟಿಫಿಷಿಯಲ್ ಸನ್ನ ಚೀನಾದ ಆಂಬಿಷಿಯಸ್ ಪ್ರಾಜೆಕ್ಟ್. ಓಕೆ, ಚೀನಾದ ಆಂಬಿಷಿಯಸ್ ಪ್ರಾಜೆಕ್ಟ್. ಹಾಗಾದರೆ ಏನು ಮಾಡಿದೆ ಚೀನಾ ಇತ್ತೀಚೆಗೆ? ಸುದ್ದಿಯಲ್ಲಿರೋದಕ್ಕೆ ಕಾರಣ ಏನು? ಚೀನಾ ಏನು ಮಾಡಿದೆ ಅಂದರೆ ಐ ಥಿಂಕ್ 2-3 ದಿನದ ಹಿಂದೆ ಅನಿಸುತ್ತೆ, ಚೀನಾ ಏನು ಮಾಡಿತ್ತು, ಆರ್ಟಿಫಿಷಿಯಲ್ ಸನ್ ಅಂದರೆ ಟೆಂಪ್ರೇಚರ್, ಹೈಯೆಸ್ಟ್ ಟೆಂಪ್ರೇಚರ್ ಫೌಂಡ್ ಇನ್ ಸನ್. ಓಕೆ, ಆ ಟೆಂಪ್ರೇಚರನ್ನು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಸುಮಾರು 17 ನಿಮಿಷಕ್ಕಿಂತ ಹೆಚ್ಚು ಟೈಮ್ ಕಾಪಾಡಿಕೊಂಡಿತ್ತು. ವಿಚ್ ಈಸ್ ಅರೌಂಡ್ ನಾಟ್ ಈಕ್ವಲ್ ಟು ಸನ್ ಟೆಂಪ್ರೇಚರ್, ವಿಚ್ ಈಸ್ ಅರೌಂಡ್ more than 5 times ಸನ್ ಟೆಂಪ್ರೇಚರ್, ವಿಚ್ ಈಸ್ ಇದು ಸೂರ್ಯನಿಗಿಂತ 5 ಪಟ್ಟು ಜಾಸ್ತಿ ಟೆಂಪ್ರೇಚರನ್ನು ಸುಮಾರು 17 ನಿಮಿಷದವರೆಗೆ ಚೀನಾ ಮೇಂಟೈನ್ ಮಾಡಿತ್ತು. ಈ ರಿಪೋರ್ಟನ್ನು ಇತ್ತೀಚೆಗೆ ರಿಲೀಸ್ ಮಾಡಿರುವಂಥದ್ದು. ಹಾಗಾದರೆ ಇದು ಈಸ್ಟ್. ಓಕೆ, ಈಸ್ಟ್ ಈಸ್ ರಿಲೇಟೆಡ್, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಈಸ್ಟ್? ಈಸ್ಟ್ ಈಸ್ ರಿಲೇಟೆಡ್, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಈಸ್ಟ್? ಈಸ್ಟ್ ಈಸ್ ದಟ್ ಈಸ್ ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸಿಂಗ್ ಸೂಪರ್ ಕಂಡಕ್ಟಿಂಗ್ ಟೊಕಾಮಕ್. ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸಿಂಗ್ ಸೂಪರ್ ಕಂಡಕ್ಟಿಂಗ್ ಟೊಕಾಮಕ್, ದಟ್ ಈಸ್ ಈಸ್ಟ್. ಇದರ ಅಂಡರ್ ವಿಚ್ ಇದು ಈಸ್ಟ್ ಏನು ಮಾಡಿತ್ತು? ದಿಸ್ ಇಸ್ ದ ಮ್ಯಾನೇಜ್ಮೆಂಟ್ ಏಜೆನ್ಸಿ ಆಫ್ ಆರ್ಟಿಫಿಷಿಯಲ್ ಸನ್.
Okay, this is the organization, this is managing artificial sun experiment. Okay, which maintained around 158 I think 158 million Fahrenheit temperature na, which is greater than 5 times the sun temperature. Okay, 158 million degree Fahrenheit, which is in degree Celsius ಅಲ್ಲಿ ನೋಡೋದಾದ್ರೆ which is around 70 million degree Celsius. Okay, 70 million degree Celsius temperature na. Okay, ಇದು Fahrenheit ಅಲ್ಲಿ, ಇದು degree Celsius ಅಲ್ಲಿ, which is around greater than 5 times the sun's temperature. ಇದು ಸುಮಾರು 17 ನಿಮಿಷದವರೆಗೆ ಯಾವುದು ಈಸ್ಟ್ ಆರ್ಗನೈಸೇಷನ್ ಈಸ್ಟ್ ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸಿಂಗ್ ಸೂಪರ್ ಕಂಡಕ್ಟಿಂಗ್ ಟೊಕಾಮಿಕ್ ಏನಿದೆ ಅದು ಮೇಂಟೈನ್ ಮಾಡಿರುತ್ತದೆ ಇನ್ ದ ಪ್ರೊಡಕ್ಷನ್ ಆಫ್ ಆರ್ಟಿಫಿಷಿಯಲ್ ಸನ್ ಬೈ ಚೀನಾ. ಹಾಗಾದರೆ ಇದು ಕೇವಲ ಮೊದಲ ಬಾರಿಗೆ ಚೀನಾ ಮಾಡಿರುವಂಥದ್ದಲ್ಲ. ಇದನ್ನು ಫ್ರಾನ್ಸ್ 2002ರಲ್ಲಿ ಫ್ರಾನ್ಸ್ ಸುಮಾರು ಅರೌಂಡ್ 390 ಸೆಕೆಂಡ್ಸ್ 390 ಸೆಕೆಂಡ್ಗಳವರೆಗೆ ಈ ಟೆಂಪ್ರೇಚರ್ನ ಮೇಂಟೈನ್ ಮಾಡಿ 2002ರಲ್ಲಿ ಫ್ರಾನ್ಸ್ ಈ ಸಾಧನೆಯನ್ನು ಮಾಡಿತ್ತು. ಯಾಕೆಂದರೆ ಹಿಂದಿನ ಕೂಡ ಇಷ್ಟು ಗೊತ್ತಿರಬೇಕು, ಈ ಥರ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಯಾಕೆಂದರೆ ಇವಾಗ ರೀಸೆಂಟಾಗಿ ನೋಡ್ಬೋದು ನೀವು. ಓಕೆ, ಸ್ಟೇಟ್ಮೆಂಟ್ ಪ್ರಶ್ನೆಗಳು ಬಂದಾಗ ದಿಸ್ ಇಸ್ ದ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಸನ್ ಪ್ರೊಡ್ಯೂಸ್ಡ್ ಬೈ ಚೀನಾ ಅಂತಂದರೆ ನಾಟ್ ದ ಫಸ್ಟ್ ಟೈಮ್, ವಿಚ್ ಇಸ್ ಆಲ್ರೆಡಿ ಪ್ರೊಡ್ಯೂಸ್ಡ್ ಇನ್ ದ ಇಯರ್ ಆಫ್ 2002 ಬೈ ಫ್ರಾನ್ಸ್. ಓಕೆ, ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ ಗ್ರೀನ್ ಎನರ್ಜಿ ಕಾರಿಡಾರ್ ಸ್ಕೀಮ್. ಇದು ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು. ದಿಸ್ ಇಸ್ ದ ಸೆಕೆಂಡ್ ಫೇಸ್. ಓಕೆ, ಎರಡನೇ ಫೇಸ್ ಆಗಿ ಇತ್ತೀಚೆಗೆ ಲಾಂಚ್ ಮಾಡಿರುವಂಥದ್ದು. ಹಾಗಾದರೆ ಇದು ಯಾರು? ಓಕೆ, ಈ ಸ್ಕೀಮನ್ನು ಲಾಂಚ್ ಮಾಡಿದ್ದು, ಅಪ್ರೂವಲ್ ಕೊಟ್ಟಿದ್ದು ಯಾರು? ವಿಚ್ ಇಸ್ ಅಪ್ರೂವ್ಡ್ ಬೈ ಕ್ಯಾಬಿನೆಟ್ ಕಮಿಟಿ ಆಫ್ ಎಕನಾಮಿಕ್ ಅಫೇರ್ಸ್, ದಟ್ ಈಸ್ CCEA. ಓಕೆ, ಇತ್ತೀಚೆಗೆ ಇದಕ್ಕೆ ಅಪ್ರೂವಲನ್ನು ಕೊಟ್ಟಿರುವಂಥದ್ದು. ದಟ್ ಈಸ್ ಫಾರ್ ಸೆಕೆಂಡ್ ಫೇಸ್. ಹಾಗಾದರೆ ಇಲ್ಲಿ ಏನು ಗ್ರೀನ್ ಎನರ್ಜಿ ಕಾರಿಡಾರ್ ಸ್ಕೀಮ್ ಅಂತಂದರೆ ಸುಮಾರು 20 ಗಿಗಾವ್ಯಾಟ್ ಪ್ರೊಡಕ್ಷನನ್ನು ಪ್ರೊಜೆಕ್ಟ್ ಫಾರ್ ದ ರಿನ್ಯೂವೇಬಲ್ ಎನರ್ಜಿಯನ್ನು ಇತ್ತೀಚೆಗೆ ಸೆಕೆಂಡ್ ಫೇಸಲ್ಲಿ ಯಾರು ಲಾಂಚ್ ಮಾಡಿ ಕ್ಯಾಬಿನೆಟ್ ಕಮಿಟಿ ಆಫ್ ಎಕನಾಮಿಕ್ ಅಫೇರ್ಸ್ 20 ಗಿಗಾವ್ಯಾಟ್ ಎನರ್ಜಿ ಪ್ರೊಡಕ್ಷನನ್ನು ಫಾರ್ ದ ರಿನ್ಯೂವೇಬಲ್ ಎನರ್ಜಿ. ಓಕೆ, ಇನ್ಸ್ಟಾಲ್ಡ್ ಅಕ್ರಾಸ್ 7 ಸ್ಟೇಟ್ಸ್. 7 ರಾಜ್ಯಗಳಲ್ಲಿ 20 ಗಿಗಾವ್ಯಾಟ್ ಎನರ್ಜಿ ಪ್ರೊಡಕ್ಷನ್ಗೆ, ರಿನ್ಯೂವೇಬಲ್ ಎನರ್ಜಿ ಪ್ರೊಡಕ್ಷನ್ಗೆ ನಾವು ಏನು ಕೆಪಾಸಿಟಿ ಆ ಥರ ಇನ್ಸ್ಟಾಲ್ ಮಾಡಬೇಕು. ಮೇ ಬಿ ವಿಂಡ್ ಎನರ್ಜಿ, ಮೇಜರ್ ಆಫ್ ದ ಟೈಮ್ ವಿಂಡ್ ಎನರ್ಜಿ, ದಟ್ ಈಸ್ ಗ್ರೀನ್ ಎನರ್ಜಿ ಕಾರಿಡಾರ್ ಸ್ಕೀಮ್. ಹಾಗಾದರೆ ಇವು 7 ಸ್ಟೇಟ್ಸ್ಗಳು ಯಾವ್ಯಾವು? 7 ಸ್ಟೇಟ್ಸ್ಗಳು ನೋಡಿಬಿಡಿ. ನಾನು ಫಾಸ್ಟಾಗಿ ಹೇಳ್ಬಿಡ್ತೀನಿ. ಗುಜರಾತ್, ಹಿಮಾಚಲ ಪ್ರದೇಶ್, ಕರ್ನಾಟಕ, ಕೇರಳ, ರಾಜಸ್ಥಾನ್, ತಮಿಳುನಾಡು ಮತ್ತು ಉತ್ತರ ಪ್ರದೇಶ್. ಓಕೆ, ಸ್ಟೇಟ್ಸ್ ಇಂಪಾರ್ಟೆಂಟ್ ಅಲ್ಲ, ಅರೌಂಡ್ ಹೌ ಮೆನಿ ಸ್ಟೇಟ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಎಷ್ಟು ಸ್ಕೇಲ್, ಪ್ರೊಡಕ್ಷನ್ ಆಫ್ ಸ್ಕೇಲ್ ಎಷ್ಟು, ಮತ್ತು ಇದನ್ನು ರಿಲೀಸ್ ಮಾಡಿದ್ರು CCEA, ದಟ್ ಈಸ್ ಕ್ಯಾಬಿನೆಟ್ ಕಮಿಟಿ ಆಫ್ ಎಕನಾಮಿಕ್ ಅಫೇರ್ಸ್. ಓಕೆ, ಯಾರು ಇದಕ್ಕೆ ಚಾಲನೆ ಅಪ್ರೂವಲನ್ನು ಕೊಟ್ಟಿರುವಂಥದ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇದಕ್ಕೆ ಖರ್ಚು ಮಾಡುತ್ತಿರುವಂಥ ಹಣ ಎಷ್ಟು? ಸುಮಾರು 12,031 ಕೋಟಿ ರೂಪೀಸನ್ನು ಇದಕ್ಕೆ ಖರ್ಚು ಮಾಡ್ತಿರುವಂಥದ್ದು. ಹೌದಾ? ನೆಕ್ಸ್ಟ್ ನೋಡೋದಾದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ LIC. ಓಕೆ, ಇತ್ತೀಚೆಗೆ ಇದಕ್ಕೆ ಯಾವುದಕ್ಕೆ ಪೇಮಾ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಪೇಮಾ? ಓಕೆ, ಫುಲ್ ಫಾರ್ಮ್ ಆಫ್ ಪೇಮಾ ಏನು? ದಟ್ ಈಸ್ ಫಾರಿನ್ ಐ ಥಿಂಕ್ ಸೊ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಕರಿತೀವಿ. ಇದಕ್ಕೆ ತಿದ್ದುಪಡಿಯನ್ನು ತಂದು ಅಮೆಂಡ್ ಮಾಡಿ, ಪೇಮಾ ರೂಲ್ಸನ್ನು ಅಮೆಂಡ್ ಮಾಡಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಸುಮಾರು 20% FDI LICಯಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅರೌಂಡ್ 20% ಇನ್ವೆಸ್ಟ್ ಮಾಡ್ಬೋದು ಅನ್ನೋದನ್ನು ಪೇಮಾ ರೂಲ್ಸ್ಗೆ, ರೆಗ್ಯುಲೇಷನ್ಗೆ ತಿದ್ದುಪಡಿಯನ್ನು ತಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು LICಯಲ್ಲಿ ಹೆಚ್ಚಿಸಬೇಕು ಅನ್ನೋ ಉದ್ದೇಶನ ಇತ್ತೀಚೆಗೆ ಕೈಗೊಳ್ಳಲಾಗಿದೆ. ಎಷ್ಟು ಪರ್ಸೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ವಿಚ್ ಈಸ್ ರೆಗ್ಯುಲೇಷನ್ ಫಾರ್ ವಿಚ್ ಆ್ಯಕ್ಟ್ ಅನ್ನೋದು ಪೇಮಾ ಆ್ಯಕ್ಟ್ಗೆ ರೆಗ್ಯುಲೇಷನ್ ಮಾಡ್ತಿರುವಂಥದ್ದು ಟು ಇನ್ಕ್ರೀಸ್ ದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ LIC. ನೆಕ್ಸ್ಟ್, gateway to hell is related to which this is related to I think so this is related regarding Kazakhstan. Okay, I think so Kazakhstan. Okay, this is related to Kazakhstan. I think okay, sorry, I think this is related to Turkmenistan. Okay, Turkmenistan, not Kazakhstan, Turkmenistan. I have confused here. Turkmenistan ಏನಾಗಿದೆ, ದಿಸ್ ಇಸ್ ಗೆಟ್ವೇ ಟು ಹೆಲ್ ಏನಿದೆ, ಇದನ್ನು ಸುಮಾರು ಒಂದು ಉರಿಯನ್ನು ಬೆಂಕಿ ಅಂತ ಏನು ಹೇಳ್ತೀವಿ, ಅದನ್ನು ಬೆಂಕಿಯನ್ನು ಹಚ್ಚಿಬಿಡ್ತಾರೆ ಸುಮಾರು 3 ಡಿಕೇಡ್ಸ್ವರೆಗೆ. ಓಕೆ, 3 ಡಿಕೇಡ್ಸ್ವರೆಗೆ. ಇತ್ತೀಚೆಗೆ ಇದನ್ನು ನಂದಿಸಿದ್ದಾರೆ. ಯಾರು? ತುರ್ಕ್ಮೆನಿಸ್ತಾನ್ನ ಪ್ರಧಾನ ಪ್ರೆಸಿಡೆಂಟ್ ಆದಂಥ, ಐ ಆಮ್ ನಾಟ್ ರಿಕಾಲಿಂಗ್ ಹಿಸ್ ನೇಮ್. ಓಕೆ, ತುರ್ಕ್ಮೆನಿಸ್ತಾನ್ ಪ್ರೆಸಿಡೆಂಟ್ ಆದ ಇತ್ತೀಚೆಗೆ ಅದನ್ನು ನಂದಿಸಿದ್ದಾರೆ. ಯಾಕೆಂದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗಿರ್ಬೋದು, ಕೆಲವೊಂದು ಕಾಸಸ್ ಆಗಿರ್ಬೋದು, ಅದು ಹಾರ್ಮ್ ಮಾಡ್ತಿರೋದ್ರಿಂದ ಅದನ್ನು ನಂದಿಸಿದ್ದಾರೆ. ದಿಸ್ ಇಸ್ ರಿಲೇಟೆಡ್ ಟು ತುರ್ಕ್ಮೆನಿಸ್ತಾನ್ಗೆ ಸಂಬಂಧಿಸಿರುವಂಥದ್ದಾಗಿದೆ. ಇದು ಯಾವ ದೇಶಕ್ಕೆ ಸಂಬಂಧಿಸಿರೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದರ ಉದ್ದೇಶ ಏನು? ಓಕೆ, ವಾಟ್ ಈಸ್ ಗೆಟ್ವೇ ಟು ಹೆಲ್ ಯಾವುದಕ್ಕೆ ಕರೀತಾರೆ ಅಂದರೆ ಅಲ್ಲಿ ಬೆಂಕಿಯನ್ನು ನಂದಿಸಿರುವಂಥದ್ದು. ಸುಮಾರು 3 ಡಿಕೆಟ್ಗಳಿಗೆ, ಐ ಥಿಂಕ್ 3 ಡಿಕೆಟ್ ಒಮ್ಮೆ ಬೆಂಕಿಯನ್ನು ಹಚ್ಚಿದರೆ 3 ಡಿಕೆಟ್ಗಳವರೆಗೆ ಸುಮಾರು 3 ಡಿಕೆಟ್ ಅಂತಂದರೆ 30 ವರ್ಷಗಳವರೆಗೆ ಅದು ಉರಿತಾ ಇತ್ತು. ಅದನ್ನು ಇತ್ತೀಚೆಗೆ ನಂದಿಸಿದ್ದಾರೆ.
ಅದು ನಂದಿಸಿರುವಂಥದ್ದು ಯಾರು? ಡ್ಯೂ ಟು ಎಕನಾಮಿಕಲ್ ಚೇಂಜಸ್ ಮತ್ತು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್, ಹಾಗಾಗಿ ಅದು ಹಾರ್ಮ್ ಮಾಡ್ತಿರೋದ್ರಿಂದ ಇನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹಚ್ಚಿ ಕಂಟಿನ್ಯೂ ಆಗಿ ಉರಿಯುವಂಥದ್ದು. ಓಕೆ, ಅದು ಆಯಿಲ್ ರಿಲೇಟೆಡ್ ಟು ಐ ಥಿಂಕ್ ಗ್ಯಾಸ್ ಯೂಸ್ ಮಾಡ್ಕೊಂಡು ಇದು ಬೆಂಕಿ ಹಚ್ಚುವಂಥದ್ದು. ಇದನ್ನು ಇತ್ತೀಚೆಗೆ ಗೇಟ್ವೇ ಟು ಹೆಲ್ ಅನ್ನೋ ಹೆಸರಲ್ಲಿ ಇದನ್ನು ತುರ್ಕ್ಮೆನಿಸ್ತಾನ ಪ್ರಧಾನಮಂತ್ರಿ ನಂದಿಸಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಫಸ್ಟ್ ಪಿಗ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇನ್ ಹ್ಯೂಮನ್. ಫಸ್ಟ್ ಪಿಗ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇನ್ ಹ್ಯೂಮನ್. ಇದು ಐ ಥಿಂಕ್ 2 months ಬ್ಯಾಕ್ ಕೂಡ ನ್ಯೂಸಲ್ಲಿತ್ತು. ಓಕೆ, ಹಾಗಾದರೆ ಭಾರತ ಡಾಕ್ಟರ್ ಆದಂಥ ಯಾರು? ಭಾರತ ಡಾಕ್ಟರ್ ಐ ಥಿಂಕ್ ದ ಡಾಕ್ಟರ್ ನೇಮ್ ಈಸ್ ಐ ಥಿಂಕ್ ಸೊ ಓಕೆ, ಐ ಆಮ್ ನಾಟ್ ರಿಕಾಲಿಂಗ್ ಹಿಸ್ ನೇಮ್. ಓಕೆ, ಇದು USA ಮೇರಿಲ್ಯಾಂಡ್ ಹಾಸ್ಪಿಟಲ್ನಲ್ಲಿ ಮೇರಿಲ್ಯಾಂಡ್ ಹಾಸ್ಪಿಟಲ್ನಲ್ಲಿ ಆಗಿರುವಂಥದ್ದು. ಆ ವ್ಯಕ್ತಿಗೆ ಕೊನೆಯ ಪ್ರಯತ್ನವಾಗಿ USA ಮೇರಿಲ್ಯಾಂಡ್ ಹಾಸ್ಪಿಟಲ್ ಏನು ಮಾಡಿದೆ, ಹಂದಿ ಹಾರ್ಟನ್ನು ಆತನಿಗೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಸೊ ಐ ಥಿಂಕ್ ಇದು 2 ದಿನದ ಹಿಂದೆ ನಡೆದಿರುವಂಥದ್ದು. ಈ 2 ದಿನಗಳಲ್ಲಿ ಆತ ಆರೋಗ್ಯವಾಗಿದ್ದಾನೆ. ಹಂದಿಯ ಹಾರ್ಟನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಆತ ಆರೋಗ್ಯವಾಗಿದ್ದಾನೆ. ಹೌದಾ? ನೆಕ್ಸ್ಟ್ ನೋಡೋದಾದರೆ ಅರ್ತ್ ಫಿಫ್ತ್ ಹಾಟೆಸ್ಟ್ ಇಯರ್ ಅಂತ 2021 ಅರ್ತ್ನ 5ನೇ ಹಾಟೆಸ್ಟ್ ಇಯರ್ ಆಗಿ ಸಿನ್ಸ್ ಐ ಥಿಂಕ್ ಸೊ ದಿಸ್ ಇಸ್ ಫ್ರಮ್ ಲಾಸ್ಟ್ 7 yearsಲ್ಲಿ ಕೊನೆಯ 7 ವರ್ಷಗಳಲ್ಲಿ ಹಾಟೆಸ್ಟ್ ಇಯರ್ ಅಂತ 2021. ದಟ್ ಈಸ್ ಫಿಫ್ತ್ ಕೊನೆಯ 7 ವರ್ಷಗಳಲ್ಲಿ 2021 ಹಿಂದಿನ ಟೆಂಪ್ರೇಚರ್ಸ್ ಇಯರನ್ನು ಮೀರಿಸಿರುವಂಥದ್ದು. ಹೌದಾ? ಇಲ್ಲಿ ಈ ರಿಪೋರ್ಟನ್ನು ಯಾರು ರಿಲೀಸ್ ಮಾಡಿದ್ದಾರೆ? ಅರ್ಥ ಫಿಫ್ತ್ ಹಾಟೆಸ್ಟ್ ಇಯರ್ ಅಂತ ಈ ರಿಪೋರ್ಟ್ನ ರಿಲೀಸ್ ಮಾಡಿದೆ ಯಾರು? ಕೋಪರ್ನಿಕಸ್ ಕ್ಲೈಮೇಟ್ ಚೇಂಜ್ ಸರ್ವಿಸ್. ವಾಟ್ ಇಟ್ ಈಸ್? ಕೋಪರ್ನಿಕಸ್ ಕ್ಲೈಮೇಟ್ ಚೇಂಜ್ ಸರ್ವಿಸ್ ಈಸ್ ಅನ್ ಯುರೋಪಿಯನ್ ಯೂನಿಯನ್ ಪ್ರೋಗ್ರಾಮ್ ಆಗಿರುವಂಥ ಕೋಪರ್ನಿಕಸ್ ಕ್ಲೈಮೇಟ್ ಚೇಂಜ್ ಸರ್ವಿಸ್ ಫಿಫ್ತ್ ಹಾಟೆಸ್ಟ್ ಇಯರ್ ಅಂತ 2021 ಘೋಷಣೆ ಮಾಡಿದೆ. ಸುಮಾರು ಕೊನೆಯ 7 ವರ್ಷಗಳಲ್ಲಿ ಇನ್ ದ ಸೆನ್ಸ್ ಫ್ರಮ್ 2014 ಇಲ್ಲಿವರೆಗೆ 2021 5ನೇ ಟೋಟಲ್ ಭೂಮಿ ಐ ಥಿಂಕ್ ನಾವು ಏನು ಮೆಜರ್ ಮಾಡ್ತಾ ಟೆಂಪ್ರೇಚರ್ನ ಪ್ರತಿ ವರ್ಷ ಮೆಜರ್ ಮಾಡ್ತಾ ಬಂದಾಗಿಂದ ಇಲ್ಲಿವರೆಗೆ 5ನೇ ಹಾಟೆಸ್ಟ್ ಇಯರ್ ಆಗಿ ಕಂಡು ಬಂದಿರುವಂಥದ್ದು 2021. ಫ್ರಮ್ 2014 ಲಾಸ್ಟ್ 7 yearsಲ್ಲಿ 2021 ಹೈಯೆಸ್ಟ್ ಟೆಂಪ್ರೇಚರ್ನ ಹೊಂದಿರುವಂಥದ್ದು. ಹೌದಾ? ಇದು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ಅನ್ ಯುರೋಪಿಯನ್ ಯೂನಿಯನ್ ಪ್ರೋಗ್ರಾಮ್. ಹೌದಾ? ನೆಕ್ಸ್ಟ್ ನೋಡೋದಾದರೆ ನ್ಯೂ IMF ಚೀಫ್ ಎಕನಾಮಿಸ್ಟ್. ಹಾಗಾದರೆ ಇದಕ್ಕಿಂತ ಮುಂಚೆ ಇದ್ದವರು ಯಾರು? ಗೀತಾ ಗೋಪಿನಾಥ್ ಅವರು, ಭಾರತದ ಗೀತಾ ಗೋಪಿನಾಥ್. ಓಕೆ, ಸಾಕಷ್ಟು ಚರ್ಚೆಯಲ್ಲಿತ್ತು ಇವ್ರ ಬಗ್ಗೆ. ಗೀತಾ ಗೋಪಿನಾಥ್ ಅವರಿದ್ದರು. ಇವರನ್ನು ಇತ್ತೀಚೆಗೆ ರಿಪ್ಲೇಸ್ ಮಾಡಿರುವಂಥದ್ದು. ಯಾರು ರಿಪ್ಲೇಸ್ ಮಾಡಿದ್ದಾರೆ? ಪಿಯರಿ ಒಲಿವಿಯರ್ ಅವರು ಇವರ ಸ್ಥಾನವನ್ನು, ಗೀತಾ ಗೋಪಿನಾಥ್ ಅವರ ಸ್ಥಾನವನ್ನು ರಿಪ್ಲೇಸ್ ಮಾಡಿರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ನ್ಯೂ ಜನಶತಾಬ್ದಿ ಎಕ್ಸ್ಪ್ರೆಸ್. ಇದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಆಗಿರುವಂಥ ಡೆವಲಪ್ಮೆಂಟ್. ಹೌದಾ? ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ರೈಲ್ವೆ ಕನೆಕ್ಟ್ ಮಾಡಬೇಕು ಅನ್ನೋದು ಬಹಳ ದಿನದ ಬೇಡಿಕೆ ಇತ್ತು. ಓಕೆ, ಇವಾಗ ರೀಸೆಂಟಾಗಿ ಕೆಲವೊಂದು ಡೆವಲಪ್ಮೆಂಟ್ ನಡೀತಾ ಇವೆ ಅಲ್ಲಿ. ವಿಚ್ ಕನೆಕ್ಟ್ಸ್ ತ್ರಿಪುರಾ ಆ್ಯಂಡ್ ಮಣಿಪುರನ್ನು ಕನೆಕ್ಟ್ ಮಾಡೋದಕ್ಕೆ ಲಾಂಚ್ ಮಾಡಿರುವಂಥದ್ದೇ ಜನಶತಾಬ್ದಿ ಎಕ್ಸ್ಪ್ರೆಸ್ ಆಗಿದೆ. ಹಾಗಾದರೆ ಯಾವ್ಯಾವ ಸಿಟಿಗಳನ್ನ ಕನೆಕ್ಟ್ ಮಾಡುತ್ತೆ? ಇದು ಕನೆಕ್ಟ್ ಮಾಡೋದು ಅಗರ್ತಲಾ, ವಿಚ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ತ್ರಿಪುರಾ. ಅಗರ್ತಲಾವನ್ನು ಕನೆಕ್ಟ್ ಮಾಡೋದು. ಅಗರ್ತಲಾದಿಂದ ಯಾವುದು? ಮಣಿಪುರದಲ್ಲಿ ಯಾವ ಸಿಟಿಯನ್ನು ಕನೆಕ್ಟ್ ಮಾಡುತ್ತೆ? ಮಣಿಪುರದಲ್ಲಿ ಕನೆಕ್ಟ್ ಮಾಡುವಂಥದ್ದು ಜಿರಿಬಮ್. ಓಕೆ, ಜಿರಿಬಮ್, ಅಗರ್ತಲಾ ಮತ್ತು ಜಿರಿಬಮ್ ಸಿಟಿಗೆ ಕನೆಕ್ಟ್ ಮಾಡುವಂಥದ್ದು. ದಟ್ ಈಸ್ ಫ್ರಮ್ ತ್ರಿಪುರಾ ಟು ಮಣಿಪುರವನ್ನು ಕನೆಕ್ಟ್ ಮಾಡ್ತಿರುವಂಥ ಒಂದು ನ್ಯೂ ಜನಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗಿದೆ. ಹೌದಾ? ಇದು ದಿಸ್ ರಿಗಾರ್ಡಿಂಗ್ ಜನಶತಾಬ್ದಿ. ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ ಇಂಡಿಯಾ ಡಿಜಿಟಲ್ ಸಮಿಟ್ ವಿಚ್ ಇಸ್ 16ನೇ ಡಿಜಿಟಲ್ ಸಮಿಟ್ ಆಗಿದೆ. 16ನೇ ಡಿಜಿಟಲ್ ಸಮಿಟ್ 16th. ಓಕೆ, ಇದು ಇವಾಗ ಇತ್ತೀಚೆಗೆ ನಡೀತಿರುವಂಥದ್ದು. ಹಾಗಾದರೆ ಈ ಸಮಿಟನ್ನು ಕಂಡಕ್ಟ್ ಮಾಡ್ತಿರೋದು ಯಾರು? ವಿಚ್ ಇಸ್ ಕಂಡಕ್ಟೆಡ್ ಬೈ ಇಂಟರ್ನೆಟ್ ಆ್ಯಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ. ದಟ್ ಈಸ್ ಇಂಟರ್ನೆಟ್ ಆ್ಯಂಡ್ ಮೊಬೈಲ್ ಅಸೋಸಿಯೇಷನ್ ಇಂಡಿಯಾ, ದಟ್ ಈಸ್ IAMAI, ವಿಚ್ ಈಸ್ ಕಂಡಕ್ಟೆಡ್ ಬೈ 16th ಡಿಜಿಟಲ್ ಸಮಿಟ್. ಓಕೆ, ಇದು ಯಾರು ಕಂಡಕ್ಟ್ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಅಲಿಖಾನ್ ಸ್ಮೈಲೋವಾ ಹೂ ಇಸ್ ರೀಸೆಂಟ್ಲಿ ಎಲೆಕ್ಟೆಡ್ ಆಸ್ ಅ ಕಜಕಿಸ್ತಾನ್ ಪ್ರೈಮ್ ಮಿನಿಸ್ಟರ್. ಕಜಕಿಸ್ತಾನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಇತ್ತೀಚೆಗೆ ಆಯ್ಕೆಯಾಗಿರುವಂಥವ್ರು ಯಾರು? ಅಲಿಖಾನ್ ಸ್ಮೈಲೋವಾ. ನೆಕ್ಸ್ಟ್ ಪೊಯೆಟ್ ಮಾಯಾ ಆಂಗ್ಲಿಲು. ಇವ್ರು ಯಾರು? ಪೊಯೆಟ್ ಮಾಯಾ ಆಂಗ್ಲಿಲು ಇತ್ತೀಚೆಗೆ ಏನಾಗಿದೆ ಅಂದರೆ ಹೂ ಇಸ್ ಅ ಬ್ಲ್ಯಾಕ್ ವುಮನ್. ಓಕೆ, ಇವರು ಪೊಯೆಟ್ ಆಗಿರುವಂಥ ಮಾಯಾ ಆಂಗ್ಲಿಲು ಅವರು ಬ್ಲ್ಯಾಕ್ ವುಮನ್ ಫ್ರಾಮ್ USA ಒಬ್ಬ ಬ್ಲ್ಯಾಕ್ ವುಮನ್ನ ಪೊಯೆಟ್ ಆಗಿರುವಂಥವ್ರು, ಕವಯತ್ರಿ ಆಗಿರುವಂಥವ್ರು. ಇವ್ರನ್ನ ಇತ್ತೀಚೆಗೆ USA ಏನು ಮಾಡಿದೆ ಅಂತಂದರೆ ಅವರ ಕಾಯಿನ್ಸ್ಗಳ ಮೇಲೆ ಇವರ ಚಿತ್ರವನ್ನು, ಮಾಯಾ ಆಂಗ್ಲಿಲು ಅವರ ಚಿತ್ರವನ್ನು
ಚಿತ್ರವನ್ನು ಕೊಡಲಾಗ್ತಾ ಇದೆ. ಯಾಕೆ ಇವಾಗ ನಾವು ನೋಡ್ಬೋದು ನಮ್ಮ ಭಾರತದ ಕಾಯಿನ್ಗಳಲ್ಲಿ 4 ಮುಖದ ಸಿಂಹವನ್ನು ಮೇಜರ್ ಆಫ್ ದ ಟೈಮ್ಸ್ ನಾವು ಕಾಣ್ತೀವಿ. ಅಲ್ಲಿ ಕೆಲವೊಬ್ಬರು ಸವಿ ನೆನಪಿಗೋಸ್ಕರ ಕೆಲವೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಓಕೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗಿರ್ಬೋದು, ಅವರೆಲ್ಲ ಚಿತ್ರವನ್ನು ನಾವು ಕಾಣ್ತೀವಿ. ಗಾಂಧೀಜಿಯವರ ಚಿತ್ರವನ್ನು ಕೂಡ ಕಾಣ್ತೀವಿ. ಅದೆಲ್ಲ ನೋಡ್ಬೋದು. ಹೀಗೆ USA ನಾಣ್ಯಗಳಲ್ಲಿ ಪೋಯೆಟ್ ಮಾಯಾ ಆಂಗ್ಲಿಯೋ ಅವರನ್ನು ವಿನ್ಯಾಸಗೊಳಿಸಲಾಗಿದೆ USA ಕಾಯಿನ್ಸ್ ಮೇಲೆ. ಇವರು ಇದೇನು ಸ್ಪೆಷಾಲಿಟಿ ಕಾಯಿನ್ಸ್ ಮೇಲೆ ಅವರ ಚಿತ್ರವನ್ನು ವಿನ್ಯಾಸಗೊಳಿಸೋಕೆ ಏನು ಕಾರಣ ಅಂತಂದರೆ ಸಿ ಈಸ್ ಅ ಫಸ್ಟ್ ಬ್ಲ್ಯಾಕ್ ವುಮನ್. ಓಕೆ, ಸಿ ಈಸ್ ಅ ಫಸ್ಟ್ ಬ್ಲ್ಯಾಕ್ ವುಮನ್ ಟು ಏನು ಆ ಕಾಯಿನ್ಗಳ ಮೇಲೆ ಚಿತ್ರವನ್ನು ವಿನ್ಯಾಸಗೊಳಿಸಿರುವಂಥ ಮೊದಲ ಕಪ್ಪು ಮಹಿಳೆ ಯಾರಾದರೂ ಇದ್ದರೆ ಹೂ ಇಸ್ ಅ ಪೋಯೆಟ್ ಮಾಯಾ ಆಂಗ್ಲಿಯೋ ಅವರು. ಹೌದಾ? ಓಕೆ, ನೆಕ್ಸ್ಟ್ ನೋಡೋದಾದರೆ ಟಾಟಾ ಗ್ರೂಪ್ ಟು ರಿಪ್ಲೇಸ್ ವಿವೋ. ಇದು ಸಾಕಷ್ಟು ಚರ್ಚೆಯಲ್ಲಿ ಕೂಡ ಇದೆ. ನಿಮಗೂ ಐ ಥಿಂಕ್ ಸೊ ಯಾವುದಕ್ಕೆ ಸಂಬಂಧಿಸಿದ ದಿಸ್ ಇಸ್ ರಿಲೇಟೆಡ್ ಟು IPL. ಓಕೆ, 2022 IPL ಅನ್ನು ಟು ಬೈಕಾಟ್ ಚೀನಾಸ್ ಪ್ರೊಡಕ್ಟ್ಸ್. ಓಕೆ, ವಿವೋ ಚೀನಾದು ಇದನ್ನು ಬೈಕಾಟ್ ಮಾಡೋದಕ್ಕೆ 2022 IPL ಅಲ್ಲಿ ಟಾಟಾ ಗ್ರೂಪ್ಗೆ ಸ್ಪಾನ್ಸರ್, ಟಾಟಾ ಗ್ರೂಪ್ ಕಂಪ್ಲೀಟ್ ಸ್ಪಾನ್ಸರ್ನ ಟಾಟಾ ಗ್ರೂಪ್ ತಗೋತಾ ಇದೆ. ಓಕೆ, ಇದು ಲಾಸ್ಟ್ ಇಯರ್ ನಾವು ವಿವೋ IPL ಅಂತ ಇದ್ವಿ, ಇನ್ಮೇಲೆ ಟಾಟಾ ಗ್ರೂಪ್ IPL ಅಂತ ಕರಿಬೇಕು. ಟಾಟಾ ಗ್ರೂಪ್ IPL 2022. ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ ಏಕ್ತಾ ನಗರ್ ರೈಲ್ವೆ ಸ್ಟೇಷನ್. ನೋಡಿ, ಏಕ್ತಾ ನಗರ್ ಅಂದ ತಕ್ಷಣ ಏಕತೆ ಮೂರ್ತಿ ನಮಗೆ ಯಾವ್ದು ನೆನಪು ಬರುತ್ತೆ? ದಿಸ್ ಇಸ್ ರಿಲೇಟೆಡ್ ಟು ಐ ಥಿಂಕ್ ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ಐ ಆಮ್ ನಾಟ್ ರಿಕಾಲಿಂಗ್ ದ ನೇಮ್. ಓಕೆ, ದಿಸ್ ಇಸ್ ರಿಲೇಟೆಡ್ ಟು ಓಕೆ, ಜಸ್ಟ್ ಇದು ಗುಜರಾತ್ನಲ್ಲಿರುವಂಥದ್ದು ಏಕಶಿಲಾ ಮೂರ್ತಿಯನ್ನು ಐ ಆಮ್ ನಾಟ್ ರಿಕಾಲಿಂಗ್ ದ ನೇಮ್. ಓಕೆ, ಏಕಶಿಲಾ ಮೂರ್ತಿಯನ್ನು ನಾವು ಸ್ಥಾಪನೆ ಮಾಡಿದ್ವಲ್ಲ, ಆ ಅಲ್ಲಿರುವಂಥ ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಯಾವುದು ಆ ಸ್ಟೇಷನ್ಗೆ ನಾವು ರಿನೇಮನ್ನು ಮಾಡಿದ್ದೀವಿ. ಓಕೆ, ಐ ಆಮ್ ನಾಟ್ ರಿಕಾಲಿಂಗ್ ದಟ್ ಪ್ಲೇಸ್ ನೇಮ್. ಓಕೆ, ಆ ರೈಲ್ವೆ ಸ್ಟೇಷನ್ಗೆ ಏಕ್ತಾ ನಗರ್ ಅಂತ ಇತ್ತೀಚೆಗೆ ರೈಲ್ವೆ ಬೋರ್ಡ್ಗೆ ರೆಕಮೆಂಡೇಷನ್ ಕೇಂದ್ರ ಸರ್ಕಾರ ಮಾಡಿತ್ತು. ಅದಕ್ಕೆ ರೈಲ್ವೆ ಬೋರ್ಡ್ ಸ್ಪಂದಿಸಿ ನಾವು ಹೆಸರನ್ನು ಚೇಂಜ್ ಮಾಡ್ತಾ ಇದ್ವಿ ಅನ್ನೋದು, ಏಕ್ತಾ ನಗರ್ ಹೆಸರನ್ನು ಇಡ್ತಾ ಇದೀವಿ ಅನ್ನೋದನ್ನು ಇತ್ತೀಚೆಗೆ ಕೇಂದ್ರೀಯ ರೈಲ್ವೆ ಸಚಿವಾಲಯ ಒಪ್ಪಿಕೊಂಡಿದೆ. ಹೌದಾ? ನೆಕ್ಸ್ಟ್ ಚಂಪಾ ಅವರು ಚಂದ್ರಶೇಖರ್ ಪಾಟೀಲ್ ಅವರು. ಓಕೆ, ಕರ್ನಾಟಕದವರು, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವರು ನಿನ್ನೆ ವಿಧಿವಶರಾದರು. ಓಕೆ, ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಲ್ಲ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ. ಜಸ್ಟ್ ಸ್ಪೆಸಿಫಿಕಲಿ ನೆನ್ಪಿಟ್ಕೊಂಡ್ಬಿಡಿ, ಕೇಂದ್ರದ ಯಾವುದೇ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿಲ್ಲ. ಇವರಿಗೆ ಸಿಕ್ಕಿರುವಂಥದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ. ಎರಡು ಅತಿ ಮುಖ್ಯವಾದ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿರುವಂಥದ್ದು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಪಂಪ ಪ್ರಶಸ್ತಿ ಇವರಿಗೆ ಸಿಕ್ಕಿರುವಂಥದ್ದು. ಹೌದಾ? ಫಸ್ಟ್ ಆಟೋನಮಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಇನ್ ದ ವರ್ಲ್ಡ್. ಇದು ಯಾರಿಗೆ, ಯಾವ ದೇಶದಲ್ಲಿ ಇದನ್ನು ಡೆವಲಪ್ ಮಾಡಲಾಗಿದೆ ಅಂದರೆ ವಿಚ್ ಇಸ್ ಹೆಡನ್ ಸಿಟಿ, USA ಹೆಡನ್ ಸಿಟಿಯಲ್ಲಿ ಇದನ್ನು ಡೆವಲಪ್ ಮಾಡಿರುವಂಥದ್ದು. ಹಾಗಾದರೆ ಇದನ್ನು ಡೆವಲಪ್ ಮಾಡಿದ್ದು ಯಾರು? ಭಾರತದ ಇಂಜಿನಿಯರ್ ಆದಂಥ ವೈಭವ್ ಗಡಿಯೋಕ್ ಅವರು ಇದನ್ನು ಡೆವಲಪ್ ಮಾಡಿದ್ದಾರೆ. ವೈಭವ್ ಗಡಿಯೋಕ್ ಅವರು USA ಹೆಡನಲ್ಲಿ, ಓಕೆ, ಜಗತ್ತಿನ ನೋಡಿ ವರ್ಲ್ಡಲ್ಲಿದೆ. ಓಕೆ, ವರ್ಲ್ಡಲ್ಲಿ ಜಗತ್ತಿನ ಫಸ್ಟ್ ಆಟೋನಮಸ್ ಟ್ರಾಫಿಕ್ ಪ್ಲಾಟ್ಫಾರ್ಮನ್ನು ರಿಲೀಸ್ ಮಾಡಿರುವಂಥದ್ದು. ಹೌದಾ? ನೆಕ್ಸ್ಟ್ ನಿರ್ಭಯ ಕಡಿ ಕ್ಯಾಂಪೇನ್. ಇದು ನೋಡಿ, ನಿರ್ಭಯ ಕಡಿ ಕ್ಯಾಂಪೇನ್. ದಿಸ್ ಇಸ್ ರಿಲೇಟೆಡ್ ಟು ಒಡಿಶಾ ಸ್ಟೇಟ್. ಹಾಗಾದರೆ ಇದರ ಉದ್ದೇಶ ಏನು? ಒಡಿಶಾ ಸ್ಟೇಟ್ಗೆ ಸಂಬಂಧಿಸಿದಂದರೆ ಇದು ಯಾವುದಕ್ಕೆ ಲಾಂಚ್ ಮಾಡಿದ್ದಾರೆ? ದಿಸ್ ಇಸ್ ರಿಲೇಟೆಡ್ ಟು ಅ ಚೈಲ್ಡ್ ಮ್ಯಾರೇಜ್ ಪ್ರೀ ಡಿಸ್ಟ್ರಿಕ್ಟ್, ದಟ್ ಈಸ್ ಗಂಜಮ್. ಒಡಿಶಾನಲ್ಲಿರುವಂಥ ಚೈಲ್ಡ್ ಮ್ಯಾರೇಜ್ ಪ್ರೀ ಡಿಸ್ಟ್ರಿಕ್ಟ್ ಯಾವುದು? ಗಂಜಮ್. ಅದಕ್ಕೆ ಸಂಬಂಧಿಸಿದಂತೆ ಲಾಂಚ್ ಮಾಡಿರುವಂಥದ್ದೇ ನಿರ್ಭಯ ಕಡಿ ಕ್ಯಾಂಪೇನ್. ದಟ್ ಈಸ್ ದ ಮೀನಿಂಗ್ ಆಫ್ ನಿರ್ಭಯ ಕಡಿ ಇಸ್ ಪಿಯರ್ಲೆಸ್ ಬರ್ಡ್ ಅಂತ ಕೂಡ ಹೇಳಿದ್ದಾರೆ. ಪಿಯರ್ಲೆಸ್ ಬರ್ಡ್ ಅದು ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ನಿರ್ಭಯ ಕಡಿ? ಹೌದಾ? ಪಿಯರ್ಲೆಸ್ ಬರ್ಡ್. This is regarding today's current affairs. I am not recalling the Ekta Nagar. Just do comment. Okay. I am also going to cross check what is the name of that city. ಬಾಯಲ್ಲಿದೆ ಬಟ್ ಬರ್ತಾ ಇಲ್ಲ, ಅದು ಮೈಂಡಿಗೆ ರಿಕಾಲ್ ಆಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್. ದಿಸ್ ಇಸ್ ರಿಗಾರ್ಡಿಂಗ್ ಟುಡೇಸ್ ಕರೆಂಟ್ ಅಫೇರ್ಸ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಆ್ಯಂಡ್ PDF is available every Sunday on our Telegram channel. Thank you so much. Don't forget to subscribe and try to share with your friends max of the time. Okay, this is the most useful for sharing is the most important for being a YouTuber. Thank you so much. I hope you all are enjoying the current affairs sessions.